ಪೆನ್ ಡ್ರೈವ್ ಪ್ರಕರಣ ಕರ್ನಾಟಕ ರಾಜ್ಯ ರಾಜಕಾರಣದ ವಿದೇಶದಲ್ಲೂ ಕೂಡ ಈ ಮಟ್ಟಿಗೆ ಸದ್ದು ಮಾಡುತ್ತೆ. ಅದು ಇಂಥ ಕೃತ್ಯಕ್ಕೆ ಅಂದರೆ ಇದಕ್ಕಿಂತ ನಾಚಿಕೆಗಳು ಮತ್ತೊಂದಿಲ್ಲ ಅಂತಲೇ ಹೇಳಬಹುದು. ಆದರೆ ಸದ್ಯ ತನಿಖೆ ಯಾವ ಹಂತದಲ್ಲಿದೆ, ನಿಜಕ್ಕೂ ಕೂಡ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆಯ ನಡುವೆ ಹಲವಾರು ಕಾನೂನಾತ್ಮಕ ಅನುಮಾನಗಳಿದ್ದಾವೆ, ಸಂಶಯಗಳಿದ್ದಾವೆ. ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕ್ಲಾರಿಟಿಯನ್ನು ಪಡ್ಕೊಳ್ಬೇಕಾಗತ್ತೆ. ನೋಡಿ, ಪ್ರಜ್ವಲ್ ರೇವಣ್ಣ ಅಂದ ಸಂದರ್ಭದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಕೂಡ ಆಗಿದ್ರು, ಸ್ಪರ್ಧೆ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಾವಾಗ ಆ ಪೆನ್ ಡ್ರೈವ್ ಹೊರಗಡೆ ಬಂತೋ, ಚುನಾವಣೆ ಆಗ್ತಾ ಇದ್ದಂತೆಯೇ ಆತ ವಿದೇಶಕ್ಕೆ ಹಾರ್ತಾರೆ. SIT ಕೂಡ ಈಗಾಗಲೇ ನೋಟಿಸನ್ನು ಕೊಟ್ಟಿದೆ. ಈಗ ಲುಕೌಟ್ ನೋಟಿಸ್. ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರು ಅಂದುಕೊಂಡ ಟೈಮಿಗೆ ವಿಚಾರಣೆಗೆ ಹಾಜರಾಗೋದ, SIT ಕೊಡುವಂತಹ ಸಮಯಕ್ಕೆ, ದಿನಾಂಕಕ್ಕೆ ಗೌರವ ಕೊಟ್ಟು ಆ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗದ, ಹೀಗೆ ಹಲವಾರು ಪ್ರಶ್ನೆಗಳು. ಹಾಗಾಗಿ ಈ ತನಿಖೆ ಎತ್ತ ಕಡೆ ಸಾಗ್ತಾ ಇದೆ. ಈ ಒಂದು ಕೇಸ್ ಸ್ಟ್ಯಾಂಡ್ ಆಗುತ್ತಾ, ನೊಂದ ಮಹಿಳೆಯರಿಗೆ ನ್ಯಾಯ ಅನ್ನೋದು ಸಿಗುತ್ತಾ? ಈ ಎಲ್ಲ ಎಂಬುಗಳಲ್ಲಿ ಇವತ್ತಿನ ನಮ್ಮ ಮೆಗಾ ಸುದ್ದಿ ಒಂದಷ್ಟು ಚರ್ಚೆ ನಡೆಸುತ್ತೆ. ನಾನು ದಿವ್ಯಶ್ರೀ. ಪ್ರಜ್ವಲ್ ರೇವಣ್ಣ, ಸ್ವತಃ ಪ್ರಜ್ವಲ್ ರೇವಣ್ಣ ಕೂಡ ಮುಂದೊಂದು ದಿವಸ ಈ ರೀತಿ ತನ್ನ ಖಾಸಗಿ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತವೆ, ಯಾರದ್ದೋ ಮೊಬೈಲ್ನಲ್ಲಿ ಸಿಗ್ತವೆ ಅಂತ ಊಹೆ ಕೂಡ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅಂಥದ್ದೊಂದು ಘಟನೆ ಜರುಗಿಬಿಟ್ಟಿದೆ. ಆತನ ಖಾಸಗಿ ವಿಡಿಯೋ ಅದರಲ್ಲಿ ಏನಾದರೂ ಜನಸಾಮಾನ್ಯರನ್ನು ತಲುಪಿದ್ರೆ ಅಂಥದ್ದೇನೂ ಆಗ್ತಿಲ್ಲ. ಆದರೆ ಇರುವಂತಹ ಸಂಖ್ಯೆ ನೋಡಿದ್ರೆ 2976 ವಿಡಿಯೋಗಳಿದ್ದಾವೆ. ಅದರಲ್ಲಿ ಬಹುತೇಕ ಹೆಣ್ಣು ಮಕ್ಕಳು ಬೇಡ ಬೇಡ ನನ್ನನ್ನು ಬಿಟ್ಬಿಡು, ಬೇಡ ಸರ್, ಈ ರೀತಿಯ ಚೀತ್ಕಾರ ಇದೆ ಅನ್ನೋದಾದರೆ ಇದನ್ನು ಹಾಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ SIT ಈಗಾಗಲೇ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ, ನೋಟಿಸನ್ನು ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಇದೀಗ ಲುಕೌಟ್ ನೋಟಿಸ್ ಕೂಡ. ಬಹಳ ಮುಖ್ಯವಾಗಿ SIT ಅಂತ ಒಂದು ತಂಡದ ರಚನೆ ಆಗುತ್ತೆ ಅನ್ನೋದಾದರೆ ಅದನ್ನು ಸದುದ್ದೇಶದಿಂದ ಅಂದ್ಕೊಳ್ತೀವಿ. ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು, ನಿಷ್ಪಕ್ಷಪಾತವಾಗಿ ಆಗಬೇಕು ಅನ್ನುವಂಥ ಉದ್ದೇಶ ಅಂತ ನಾವು ಅಂದ್ಕೊಳ್ತೀವಿ, ರೈಟ್? ಅದೇ ನಿಟ್ಟಿನಲ್ಲಿ ಈಗ ತನಿಖೆ ಕೂಡ ನಡೀತಾ ಇದೆ. ಬಟ್ ಪ್ರಜ್ವಲ್ ರೇವಣ್ಣ ಹಾಜರಾಗಿದ್ದಾರಾ? ಇಲ್ಲ. 3ನೇ ತಾರೀಕು ರಿಟರ್ನ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಯಾಕಂದರೆ ಹೋಗೋ ಸಂದರ್ಭದಲ್ಲೇ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರಂತೆ. ಸೊ ಯಾವಾಗ ಬರ್ಬೋದು ಪ್ರಜ್ವಲ್ ರೇವಣ್ಣ? ಅವ್ರನ್ನ ಬಂದ ತಕ್ಷಣ ವಶಕ್ಕೇನಾದರೂ ಪಡ್ಕೊಳ್ತಾರಾ? ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡ್ಕೊಳ್ತಾ ಇದ್ದಂತೆಯೇ ಈಗಾಗಲೇ 10 ಜನ ಸಂತ್ರಸ್ತ ಹೆಣ್ಣುಮಕ್ಕಳೇನಿದ್ದಾರೆ ಅವರು ಹೇಳಿಕೆಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. SIT ಸ್ಟ್ರಾಂಗ್ ಆಗಿದೆ, ನಮಗೆ ನ್ಯಾಯ ಸಿಗಬಹುದು ಅನ್ನುವಂತಹ ಭರವಸೆಯಲ್ಲಿ ಇನ್ನೊಂದಷ್ಟು ಹೆಣ್ಮಕ್ಳೇನಾದರೂ ಹೊರಗೆ ಬಂದು ತಮಗಾಗಿರುವಂಥ ಅನ್ಯಾಯಗಳನ್ನು ಹೇಳ್ಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ? ನೋಡಬೇಕು. ಇದಕ್ಕೆ ಕಾಲವೇ ಉತ್ತರಿಸಬೇಕಾಗತ್ತೆ. ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರಬೇಕು. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಮೊದಲನೇದಾಗಿ ಹೈಕೋರ್ಟ್ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ರೈಟ್, ಇನ್ನು ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಡಾಕ್ಟರ್ ಶಿವಶಂಕರ್ ಅವರಿದ್ದಾರೆ. ನಮಸ್ಕಾರ. ಇನ್ನು ಕನ್ನಡ ಪರ ಹೋರಾಟಗಾರರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ಕಾರ. ಸರ್, ನನಗೆ ಒಂದಷ್ಟು ಗೊಂದಲಗಳು, ಅನುಮಾನಗಳು, ಪ್ರಶ್ನೆ ಇದ್ದಾವೆ. ಪ್ರಜ್ವಲ್ ರೇವಣ್ಣ ಅವರು ಚುನಾವಣೆ ಆಗ್ತಿದ್ದಂತೆಯೇ ವಿದೇಶಕ್ಕೆ ಹಾರ್ತಾರೆ ಅನ್ನೋದಾದರೆ ಅಪ್ಸ್ಕ್ಯಾಂಡ್ ಅಂತ ನಾವು ಅಂದ್ಕೋಬೇಕಾಗಿರೋದು ಯಾವ ಕಾರಣಕ್ಕೆ ಅಂತ? ಯಾಕಂದರೆ ಹೋಗೋ ಟೈಮಲ್ಲೇ ರಿಟರ್ನ್ ಟಿಕೆಟ್ ಬುಕ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅಪ್ಸ್ಕ್ಯಾಂಡ್ ಆಗೋ ಅಗತ್ಯತೆ ಏನಿತ್ತು? ಅವರು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನೋದಾದರೆ ಅನ್ನುವಂಥ ಚರ್ಚೆ ಇದೆ. ಇಮಿಗ್ರೇಷನ್ ಕ್ಲಿಯರೆನ್ಸ್ ಬೇಕಾಗಿತ್ತು, ಅದು ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಅವರೇನು ಓಡ್ ಹೋಗಿಲ್ಲ, ನಾಪತ್ತೆ ಆಗಿಲ್ಲ, ಚುನಾವಣೆ ಆಯಿತು, ರಿಲ್ಯಾಕ್ಸಿಗೆ ಹೋಗಿದ್ದಾರೆ, ಬರ್ತಾರೆ. ಏನು ಸರ್ ಮೇಡಮ್, ಒಂದು ಚುನಾವಣೆ ಆದ ನಂತರ ಚುನಾವಣೆಗೆ 3 ದಿವಸ ಇದ್ದಾಗಲೇ ಅನೇಕ ಕಡೆ ಅದೊಂದು ಮಾಹಿತಿ ಬರ್ತಿತ್ತು, ಸಿಡಿಗಳೆಲ್ಲ ಹರದಾಡ್ತಿತ್ತು. ಚುನಾವಣೆಗಿಂತ ಮುಂಚೆ ಪ್ರಜ್ವಲ್ ರೇವಣ್ಣ ಅವರಿಗೆ ಗೊತ್ತಿತ್ತು ಯಾರೋ ತಮ್ಮ ವಿಡಿಯೋಗಳನ್ನ ಅದನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದಕ್ಕೂ 2 ತಿಂಗಳು ಮುಂಚೆ ಪ್ರಜ್ವಲ್ ರೇವಣ್ಣ ಅವರು ಆಲ್ರೆಡಿ ಕೋರ್ಟ್ ಅಲ್ಲಿ ಒಂದು ಕೇಸನ್ನ ಫೈಲ್ ಮಾಡಿ ನನ್ನ ಮೇಲೆ ಯಾವುದೇ ತರದ ಚಾನೆಲ್ಗಳು, ಸುಮಾರು 58 ಚಾನೆಲ್ಗಳನ್ನು ಪಾರ್ಟಿ ಮಾಡಿ, ಯಾವುದೇ ಚಾನೆಲ್ ನನ್ನ ಮೇಲೆ ಮಾನಹಾನಿ ಆಗುವಂತ ಸುದ್ದಿಯನ್ನು ಪ್ರಕಟಣೆ ಮಾಡಬಾರ್ದು ಅಂತ ಹೇಳಿ ಇಂಜಂಕ್ಷನ್ ಆರ್ಡರ್ ಕೂಡ ತಗೊಂಡಿದ್ದಾರೆ. ಸೊ ಅವ್ರಿಗೆ ಗೊತ್ತಿದೆ ಏನು, ಈ ತರ ಯಾವುದೋ ವಿಡಿಯೋಗಳು ನನ್ನ ವಿರುದ್ಧವೇ ಇರುವಂತ ವಿಡಿಯೋಗಳು, ನನ್ನ ಕಾಂಪ್ರಮೈಸಿಂಗ್ ಆಗಿರುವಂತ ವಿಡಿಯೋಗಳು ಹರಿದಾಡ್ತಾ ಇದೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಸಹಜವಾಗಿ ಏನ್ ನಮ್ಗೆ ಅನುಮಾನ ಬರ್ತದೆ, ಈಗ ಚುನಾವಣೆ ಆಗ್ತಿದೆ, ನೀವು ಇಮಿಡಿಯೇಟ್ ಆಗಿ ನೀವು ಜರ್ಮನಿಗೆ ಹೋದ್ರಿ. ಹೌದು. ಹೋದ ನಂತರ ನೀವು ಕೂಡ 32-33 ವರ್ಷದ ಯುವಕರು, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇದ್ದೀರಿ. ನಿಮ್ಮ ಮೇಲೆ ಒಂದು ಸೀರಿಯಸ್ ಅಂತ ಒಫೆನ್ಸ್ ಅಂತ ಬಂದಾಗ, ಒಂದು FIR ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳಿದಾಗ ನೀವು ಒಂದು ಅಟ್ಲೀಸ್ಟ್ ನಿಮ್ಮ ಪೋಸ್ಟ್ ಅಲ್ಲಿ ಒಂದು ಡಿಫೆನ್ಸ್ ಕೊಡಬಹುದಿತ್ತಲ್ಲ. ನನ್ನ ಮೇಲೆ ಒಂದು FIR ಆಗಿದೆ ಅಂತ ನನಗೆ ಈಗ ಜರ್ಮನಿಗೆ ಬಂದ ಮೇಲೆ ನನಗೆ ಗೊತ್ತಾಗಿದೆ, ನನ್ನದು ಯಾವುದೂ ನನ್ನ ಪಾತ್ರ ಇದರಲ್ಲಿ ಇಲ್ಲ, ಇದು ನನ್ನ ಮೇಲೆ ನಡೀತಿರೋ ಒಂದು ದೊಡ್ಡ ಷಡ್ಯಂತ್ರ, ನಾನು ಕೋರ್ಟಲ್ಲಿ ಆಲ್ರೆಡಿ ಕಾನೂನಾತ್ಮಕವಾಗಿ ಒಂದು ಆಲ್ರೆಡಿ ಇಂಟ್ರಿಮ್ ಇಂಜಂಕ್ಷನ್ ಅನ್ನು ತಗೊಂಡಿದ್ದೀನಿ, ಹಾಗಾಗಿ ನಾನು ಇದಕ್ಕೆಲ್ಲಕ್ಕೂ ಕೂಡ ನಾನು ಭಾರತಕ್ಕೆ ಬಂದ ಮೇಲೆ ಉತ್ತರ ಕೊಡ್ತೀನಿ ಅಂತ ಹೇಳಿ ನೆನ್ನೆ ಕೊಟ್ಟಿದ್ದಾರೆ. ಸೊ 4 ದಿವಸ ನೀವೇನ್ ಮಾಡ್ತಿದ್ರಿ? ಈ ಸೈಲೆನ್ಸ್ ಇದೆಯಲ್ಲ, ಇದು
ಅನೇಕ ಕ್ವಶನ್ಗಳನ್ನ ಕೇಳಕ್ ಶುರು ಆಗುತ್ತೆ. ಆ ಸೈಲೆನ್ಸ್ ಪೀರಿಯಡ್ ನ ಯಾಕೆ ಅವ್ರು ಬಳಸ್ಕೋತಾರೆ ಈಗ ಆರೋಪಿ ಸ್ಥಾನದಲ್ಲಿದ್ದವರು? ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಬಟ್ ಸಹಜವಾಗಿ ಆರೋಪಿ ಸ್ಥಾನದಲ್ಲಿರೋರು ಯಾಕೆ ಸಮಯ ಹೆಚ್ಚು ತಗೋತಾರೆ ಅಂದ್ರೆ ತಮ್ಮ ಮಿಸ್ಟೇಕ್ಗಳನ್ನ ಕವರ್ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಇಲ್ಲಿ ಎಡವಟ್ ಮಾಡಿದ್ವಿ, ನಮ್ದು ಏನೋ ತಪ್ಪಿದ್ಯಾ, ಅದು ಯಾರ ಕಡೆಯಿಂದ ನಮ್ಗೆ ಆಪತ್ತು ಬರ್ಬೋದು, ಅವೆಲ್ಲವನ್ನು ಕವರ್ ಮಾಡ್ಕೊಳ್ಲಿಕ್ಕೆ, ಮತ್ತು ನಾಳೆ ದಿವಸ ಪೊಲೀಸರು ಹೇಳಿಕೆ ಕೊಡುವಂದಾಗ ವಕೀಲರನ್ನ ಸಂಪರ್ಕ ಮಾಡಿ ಯಾವ ತರ ಉತ್ತರ ಕೊಡಬೇಕು, ಯಾವ ತರ ಡಿಫೆನ್ಸ್ ನಾವು ರೆಡಿ ಮಾಡ್ಕೋಬೇಕು, ಅದಕ್ಕೋಸ್ಕರ ಹೆಚ್ಚು ಸಮಯವನ್ನು ತಗೋತಾರೆ. ಇನಿಷಿಯಲ್ ಟೈಮ್ ಅಲ್ಲಿ ಫಾರ್ ಎಕ್ಸಾಂಪಲ್ FIR ಆಯ್ತು, ವೆರಿ ನೆಕ್ಸ್ಟ್ ಡೇ ಪ್ರಜ್ವಲ್ ರೇವಣ್ಣ ಅವರು ಏನಾದ್ರು ಇಮಿಡಿಯೇಟ್ ಆಗಿ ನೀವು ಪತ್ರಿಕಾ ಮಿತ್ರರು ಪೊಲೀಸರು ಇಮಿಡಿಯೇಟ್ ಕೇಳಿದಾಗ ಬಾಯಿಂದ ಅನೇಕ ವಿಚಾರಗಳು ಬಂದ್ಬಿಡ್ತವೆ. ಗೊತ್ತಿಲ್ದಿರ ಕೂಡ ಎಷ್ಟು ವಿಚಾರಗಳು ಪಾಪ ಹೇಳ್ಬಿಡ್ತಾರೆ. ಬಟ್ 4-5 ದಿವಸ ನಿಮ್ಗೆ ಸಮಯ ಸಿಕ್ಕಾಗ ನೀವು ಕಾನೂನಿನ ಹೆಲ್ಪ್ ಅನ್ನ ತಗೋತೀರಿ, ಮನೇಲೂ ಮಾತಾಡ್ತೀರಿ, ಮತ್ತು ಅವರು ಕೂಡ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ, ಹೌದು ಎಸ್ ಎಸ್ ನನ್ನ ಕಡೆಯಿಂದ ಎಲ್ಲಾರು ತಪ್ಪಾಗಿದ್ಯಾ. ಈಗ ವಿಡಿಯೋನಲ್ಲಿ ಸುಮಾರು 100,000 ಮಹಿಳೆಯರಿದ್ದಾರೆ. ಮೋಸ್ಟ್ಲಿ 90% ಒಂದು ಒಪ್ಪಿತವಾದಂತ ಸಂಬಂಧ ಇರಬಹುದು, ಕನ್ಸೆನ್ಶುಯಲ್ ರಿಲೇಶನ್ಶಿಪ್ ಅಂತಾನೆ ಅನ್ಕೊಳ್ಳೋಣ. 10% ಕೂಡ ಒಂದು ಬಲಾತ್ಕಾರದ ಅಥವಾ ಬಲವಂತದ ಸಂಬಂಧ ಇರಬಹುದಲ್ಲ. ಆ ಬಲವಂತದ ಸಂಬಂಧ ಇದ್ದಾಗ ಆ ಬಲವಂತದ ಸಂಬಂಧವ್ರು ಯಾರು ನನ್ನ ಮೇಲೆ ಹೇಳಿಕೆಯನ್ನು ಕೊಡಬಹುದು, ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಹೇಗೆ ಮಾಡಬಹುದು, ಅವ್ರಿಗೆ ಹೇಗೆ ಮನಸ್ಸನ್ನು ಪರಿವರ್ತನೆ ಮಾಡಿ ದಯವಿಟ್ಟು ನನ್ನ ಮೇಲೆ ಪ್ರಕರಣ ಮಾಡಬೇಡಿ, ಅಥವಾ ನೀವು ಪೊಲೀಸ್ ಅವರು SIT ಕರೆದಾಗ ದಯವಿಟ್ಟು ಹೇಳಿಕೆ ಕೊಡಬೇಡಿ ಅಂತ ಹೇಳಿ ಅನೇಕ ಲೂಪ್ ಹೋಲ್ಗಳನ್ನ ಕವರ್ ಮಾಡ್ಲಿಕ್ಕೆ ಬೇರೆ ತರ ಕೇಸ್ಗಳಲ್ಲಿ ಸಹಜವಾಗಿ ಆರೋಪಿ ಸ್ಥಾನದಲ್ಲಿದ್ದವ್ರು ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರ ಪೊಸಿಷನ್ ಏನಿದೆ, ಅವರು ಆಲ್ರೆಡಿ ಜರ್ಮನಿಗೆ ಒಂದು ಟಿಕೆಟ್ ಅನ್ನು ಬುಕ್ ಮಾಡಿರ್ತಾರೆ ಮತ್ತು ರಿಟರ್ನ್ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಸಹಜವಾಗಿ ಇವನ್ ಆಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಆಗ್ಬೋದು, ಜನಸಾಮಾನ್ಯರಲ್ಲಿ ಇರುವಂತ ಒಂದು ಅನುಮಾನ ಏನಪ್ಪಾ ಅಂದ್ರೆ ಇವರು ಯಾವುದೇ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಹೆದರಿ ತಮ್ಮ ತಪ್ಪುಗಳನ್ನ ಮುಚ್ಕೊಳ್ಲಿಕ್ಕೆ, ತಮ್ಮ ಡಿಫೆನ್ಸ್ ಅನ್ನ ರೆಡಿ ಮಾಡ್ಕೊಳ್ಲಿಕ್ಕೆ ಓಡೋಗಿದ್ದಾರೆ. ಮತ್ತು ಅವರ ಫೇಸ್ಬುಕ್ ಖಾತೆ, ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಅವರದೇ ಒಂದು ಟ್ವಿಟರ್ ಅಲ್ಲಿ ಎಲ್ಲಿ ಸಬ್ಸ್ಟಾನ್ಸಿಯೇಷನ್ ಕೊಟ್ಟಿದ್ದಾರೆ? ಅಟ್ಲೀಸ್ಟ್ ನೀವು ಫಿಸಿಕಲ್ ಆಗಿ ಬರೋದು ಬೇಡ, ನಿಮ್ಗೆ ಥ್ರೆಟ್ ಇರ್ಬೋದು ಅಥವಾ ನಿಮ್ಗೆ ಹೆದರಿಕೆ ಇರ್ಬೋದು. ನಿನ್ನೆ ಟ್ವಿಟರ್ ಅಲ್ಲಿ ಹೇಳಿದ್ದಾರೆ, ಸತ್ಯಕ್ಕೆ ಜಯ ಸಿಗುತ್ತೆ, ಖಂಡಿತ ಬರ್ತೀನಿ, ಉತ್ತರಿಸ್ತೀನಿ. ಇದು ಯಾವಾಗ? ತಮ್ಮ ವಕೀಲರು ಬಂದ ನಂತರ. ಹೌದು, ವಕೀಲರು ಮುಂದೆ ಬಂದಿದ್ದಾರೆ. ನೀವು 4 ದಿವಸ ಏನ್ ಮಾಡ್ತಿದ್ರಿ? FIR 4 ದಿವಸ ಆಗಿದೆ. 4 ದಿವಸ ನೀವು ಅವಾಗಲೇ ಕೊಡ್ಬೋದಿತ್ತಲ್ಲ, ವೆರಿ ನೆಕ್ಸ್ಟ್ ಡೇ ಕೊಡ್ಬೋದಿತ್ತಲ್ಲ. ನಾನು ನಿರಪರಾಧಿ, ನಾನು ಒಬ್ಬ ದೊಡ್ಡ ರಾಜಕೀಯ ಪರಿವಾರ ಸಂಬಂಧಪಟ್ಟವು, ನನ್ನ ಮೇಲೆ ಅತಿ ದೊಡ್ಡ ಒಂದು ಷಡ್ಯಂತ್ರ ನಡೀತಾರೆ, ಮತ್ತು ಈ ವಿಡಿಯೋಗಳಿಗೂ ನನಗೂ ಯಾವುದೇ ತರದ ಸಂಬಂಧ ಇಲ್ಲ. ಅನೇಕರು ಕೂಡ ಈ ವಿಡಿಯೋಗಳನ್ನ ಸುಳ್ಳು ವಿಡಿಯೋಗಳನ್ನ ಮಾಡಿದ್ದಾರೆ. ನಾನು ಅದನ್ನ ಕೋರ್ಟಲ್ ಕೂಡ ಇಂಜೆಕ್ಷನ್ ತಗೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ನಾನೆಲ್ಲರಿಗೂ ಮನವಿ ಮಾಡ್ಕೋತಿದ್ದೀನಿ, ಇದನ್ನು ನಾನು ಸತ್ಯದ ರೂಪದಲ್ಲಿ ನಾನು ಎದುರಿಸ್ತೀನಿ. ದಯವಿಟ್ಟು ನಾನು ಭಾರತಕ್ಕೆ ಬಂದ ಮೇಲೆ ನಿಮ್ಗೆಲ್ಲರಿಗೂ ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಬಟ್ ಅದು ಹೇಳಲೇ ಇಲ್ಲ. ಇವೆಲ್ಲ ಏನಾಗುತ್ತೆ, ಅವ್ರು ಯಾವುದೋ ಮರೆ ಮಾಚಲಿಕ್ಕೆ ಅಥವಾ ಅವರು ತಮ್ಮ ಡಿಫೆನ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಲಿಕ್ಕೆ ಖಂಡಿತವಾಗ್ಲೂ ಓಡೋಗಿದ್ದಾರೆ ಅನ್ನೋ ಅನುಮಾನ ಸಹಜವಾಗಿ ಎಲ್ಲ ಕಡೆ ಬರುತ್ತೆ. ರೈಟ್. ಶಿವಶಂಕರ್ ಸರ್, ನೀವು ಹೇಳಬೇಕು, ರಾಜಕಾರಣಿಗಳನ್ನು ಹಣಿಯೋದಕ್ಕೆ ಈಗ ಹನಿ ಟ್ರ್ಯಾಪ್ ಮಾಡೋದು ಬೇರೆ, ಏನೋ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅಂತ ಅನ್ಕೊಳ್ಬೋದು ಈಗ ಸುನಿಲ್ ಸರ್ ಹೇಳ್ತಾ ಇದ್ದಂಗೆನೆ. ಬಟ್ ಇಲ್ಲಿ ಸ್ವತಃ ವ್ಯಕ್ತಿಯೇ ಹೆಣ್ಮಕ್ಕಳ ಜೊತೆ ಇರುವಂತಹ ಖಾಸಗಿ ವಿಚಾರವನ್ನು ವಿಡಿಯೋ ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ವಿಕೃತ ಮನಸ್ಥಿತಿನೂ ಕಾಣುತ್ತೆ. ಹಲವಾರು ವಿಡಿಯೋಗಳಲ್ಲಿ ಬೇಡ ಸರ್ ಬಿಟ್ಟುಬಿಡಿ, ಈ ಥರದ ಒಂದು ಮಾತಾ ಹೆಣ್ಮಕ್ಳ ಕಡೆಯಿಂದ ಬರುತ್ತೆ ಅಂತ ಹೇಳಿದ್ರೆ ಇದು ಅಂತಿಂಥ ವಿಷಯ ಅಲ್ಲ ಸರ್. ಏನು ಹೇಳ್ತೀರಿ ಮೇಡಮ್? ಆ್ಯಕ್ಚುಲಿ ಪೇಪರ್ ನೋಡಿದಾಗ ನನಗೆ ಒಂಥರ ದಿಗ್ಭ್ರಮೆ. ಯಾಕೆಂದರೆ 3,000 ಜನ, ಯಾವ ಲೆಕ್ಕಾಚಾರ, ಯಾವ ಟೈಮ್ ಸಿಕ್ತು ಏನು ಇಲ್ಲ, ಇದು ಒಂದು ಷಡ್ಯಂತ್ರ ಮಾಡಿ ಅವ್ರ ಮೇಲೆ ಆಪಾದನೆ ಹಾಕಿ ಏನಾದರೂ ಅವ್ರನ್ನ ಸಿಗಿಸ್ಬೇಕು ಅಂತಲೇ ಮಾಡಿರೋಂಥದ್ದ, ಇಲ್ಲ ರಾಜಕೀಯ ಷಡ್ಯಂತ್ರ ಆಗಿರ್ಬೋದಾ, ಇಲ್ಲ ಇವರು ಕೆಲವು ಪ್ರಕರಣಗಳಲ್ಲಿ ಸಿಗಾಕೊಂಡು ಅದನ್ನು ರೈಸ್ ಮಾಡಿ ಜಾಸ್ತಿ ಮಾಡಿರ್ಬೋದಾ? ಸೊ ಇದೆಲ್ಲ ಯಾಕೆಂದರೆ ಜನಗಳಿಗೆ ಇದು ಒಂದು ದೊಡ್ಡ ಕ್ವಶನ್ ಆಗ್ಬಿಟ್ಟಿದೆ. ಹೌದು, ಸುಮಾರು ಇಡೀ ಕರ್ನಾಟಕ ಇವತ್ತು ಟಿವಿ ನೋಡ್ತಾ ಇದೆ, ಯಾವುದೇ ಫೇಸ್ಬುಕ್ ನೋಡಿ, ಯಾವುದೇ ಇದು ನೋಡಿ, ಪ್ರತಿಯೊಂದರಲ್ಲಿ ನೋಡಿ, ಎಲ್ಲರಿಗೂ ಏನಂದರೆ ಬಂದು ಇನ್ನೂ ಆನ್ಸರ್ ಕೊಡೋವರೆಗೂ ಕ್ವಶನ್ ಮಾರ್ಕೆ. ಇಂಥ ಪ್ರಕರಣಗಳು ಇದು 2ನೇ ಬಾರಿ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಕರಣ ಅಂದರೆ ಹೇಳ್ಕೊಂಡು ಹೋಗ್ತಾ ಇರೋದು ಇದು 2ನೇ ಪ್ರಕರಣ. ಯಾವ ಕಾಲದಲ್ಲಿ ಹೇಗೆ ಮುಚ್ಚೋಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಇಷ್ಟು ಬೇಗ ಬೆಳಕು ಬರುತ್ತೆ, ಇಷ್ಟು ಬೇಗ ಅದು ಎಷ್ಟು ಬೇಗ ಬೆಳಕು ಬರ್ತೋ ಅಷ್ಟೇ ಬೇಗ ಪ್ರಕರಣಗಳು ಹಂಗಂಗೆ ನೀವು ನೋಡಿ ವಿದೇಶದಲ್ಲಿ ಸುದ್ದಿ ಮಾಡುತ್ತೆ. ಅದಕ್ಕೆ 100 ತಿರುಗಳು ಸಿಗ್ತವೆ, 100 ಇದು ಕೊಡ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ಕೊನೆಗೆ ಅದನ್ನ ಹಂಗೆ ವಾಶ್ ಔಟ್ ಮಾಡಿ ಒಂದು ತಿಪ್ಪೆಗುಂಡಿಗೆ ಬಿಸಾಕ್ತಾರೆ. ಈ ಪ್ರಕರಣದ ಆಯಸ್ಸು ಎಷ್ಟು ದಿವಸ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಮಾಡಿದ್ರೆ 1 ತಿಂಗಳು 1.5 ತಿಂಗಳವರೆಗೂ ಜನ ಏನಂದ್ರೆ ಓಡ್ತಾ ಇರ್ತದೆ ಅಷ್ಟೇ. ಆಮೇಲೆ ಇವನು ಫೇಸ್ಬುಕ್ ಹುಡುಗರು ಸಿಗಲ್ಲ, ವಾಟ್ಸಪ್ ಹುಡುಗರು ಸಿಗಲ್ಲ, ಟ್ವಿಟರ್ ಹುಡುಗರು ಸಿಗಲ್ಲ, ಮತ್ತೆ ಇನ್ಸ್ಟಾಗ್ರಾಮ್ ಹುಡುಗರು ಸಿಗಲ್ಲ. ಸೊ ಇವಾಗ ಏನಂದ್ರೆ
ಪ್ರಕರಣಗಳು ಓಡಾಡ್ತಾ ಇದೆ, ಇನ್ನೋರ್ಗೂ ಅದು ವಿಷಯಗಳು ಒಳಗಡೆ ಏನಿದೆ ಅಂತ ಯಾರು ಕೂಡ ನೋಡಿಲ್ಲ. ಅದು ಯಾರ ಹತ್ರ ಪೆನ್ ಡ್ರೈವ್ ಇದೆಯೋ ಅವ್ರು ಮಾತ್ರ ನೋಡಿದ್ದಾರೆ, ಸತ್ಯ ಅವ್ರಿಗೆ ಗೊತ್ತಿರೋದು. ಆಮೇಲೆ ಇನ್ನೊಂದು ಎರಡನೇ ಸತ್ಯ, ಯಾರು ಆ ಕೃತ್ಯಗಳನ್ನ ಮಾಡಿದಾರೋ ಅವ್ರಿಗೆ ಗೊತ್ತಿರೋದು. ಈಗ ಪ್ರಜ್ವಲ್ ರೇವಣ್ಣ ಆರೋಪಿ ಸ್ಥಾನದಲ್ಲಿ ಇದ್ದಾರೆ, ಅವ್ರು ಮಾಡಿದರೆ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಎರಡನೇದು ಪೆನ್ ಡ್ರೈವ್ ಕದ್ದು ಈಗ ತಗೊಂಡೋಗಿ ಕಾರ್ತಿಕ್ ಅನ್ನೋರು ತಗೊಂಡೋಗಿಲ್ಲ ಡ್ರೈವರ್, ಅವ್ರಿಗೆ ನನ್ನ ಆಸ್ತಿ ಹೊಡ್ಕೊಂಡ್ರು ಅನ್ನೋ ಒಂದು ಮೊನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ, ನನ್ನ ಆಸ್ತಿ ಹೊಡ್ಕೊಂಡ್ರು ಅದಕ್ಕೋಸ್ಕರ ನಾನು ಪೆನ್ ಡ್ರೈವ್ನ ಇದು ಮಾಡಿದೆ ಅಂತೇಳಿ. ಸೊ ಏನೇನೋ ಬ್ಯಾಕ್ಗ್ರೌಂಡಲ್ಲಿ ಕೆಲವು ವಿಷಯಗಳಿರ್ತವೆ, ಸೀಕ್ರೆಟ್ನ ಈಚೆ ಬಿಡೋದಕ್ಕಾಗಲ್ಲ. ಹಾಗಾಗಿ ಆ ಕಾರಣಾಂತರದಿಂದ ಅವ್ನು ಮಾಡಿರ್ಬೋದು. ರೈಟ್, ಮಾತಾಡ್ತೀನಿ ಸರ್. ನೋಡಿ, ಪ್ರಕರಣ ನಡೆದು ಇಷ್ಟು ದಿವಸ ಆಯಿತು, ಕಳೆದ 2-3 ತಿಂಗಳಿಂದ ಇದೇ ವಿಚಾರ ತೆರೆ ಹಿಂದೆ ಸದ್ದು ಮಾಡ್ತಾ ಇತ್ತು, ಕೆಲವೊಂದು ಕಡೆ ತೆರೆ ಮೇಲೂ ಸದ್ದು ಮಾಡ್ತಾ ಇದ್ರು. ಈ ಗ್ಯಾಪ್ ಏನಿದೆ, ಆ ಗ್ಯಾಪ್ ಆರೋಪಿ ಸ್ಥಾನದಲ್ಲಿರುವವರನ್ನ ರಕ್ಷಣೆ ಮಾಡೋದಕ್ಕೆ ಮಾಡುವಂತಹ ಬಹುದೊಡ್ಡ ಹುನ್ನಾರ ಅಂತ ಕರಿಬಹುದು. ಅದ್ರ ಬಗ್ಗೆ ಕೂಡ ಮಾತಾಡೋಣ. ಕಳೆದ ಹಲವಾರು ದಿವಸದಿಂದ ಈ ಎಲೆಕ್ಷನ್ ನಡುವೆ ಪ್ರಜ್ವಲ್ ರೇವಣ್ಣ ಕುರಿತಂತೆ ಮಾತಾಡೋ ಪರಿಸ್ಥಿತಿಯನ್ನು ಸ್ವತಃ ಪ್ರಜ್ವಲ್ ರೇವಣ್ಣ ಸಂಸದರು ತಂದಿಟ್ಟಿರೋದು ನಿಜಕ್ಕೂ ಕೂಡ ವಿಪರ್ಯಾಸ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಹೋರಾಟಗಾರ್ತಿಯಾಗಿರುವಂತಹ ನಿರ್ಮಲಾ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ರೈಟ್, ಇನ್ನು ವಕೀಲರಾಗಿರುವಂತಹ ಹರಿಪ್ರಸಾದ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಹರಿಪ್ರಸಾದ್ ಅವರೇ. ನಮಸ್ತೆ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ರಾಘವೇಂದ್ರ ಅವರೇ, ರಾಜಕಾರಣ ಅಂದಾಗ ಆರಂಭಿಕ ದಿನದಲ್ಲಿ ಸೇವೆ ಅಂತಿತ್ತು, ಆ ನಂತರದ ಸಂದರ್ಭದಲ್ಲಿ ಅಧಿಕಾರ ಅಂತಿತ್ತು, ಆಮೇಲೆ ದುಡ್ಡು ಅಂತಿತ್ತು. ಈಗ 3 ಸೇರ್ಕೊಂಡು ಹೆಣ್ಣಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ, ಏನಂತೀರಿ? ಅಲ್ಲ, ಈಗ ಹೆಣ್ಣು ಹೊನ್ನು ಅದು ಮುಂಚಿಂದಲೂ ಇದೆ, ರಾಜರ ಆಳ್ವಿಕೆಯಿಂದಲೂ ಇದೆ. ಆದರೆ ಇತ್ತಿತ್ತಲಾಗಿ ಜಾಸ್ತಿ ಆಗಿದೆ. ನಾವೆಲ್ಲ ಹೊರ ರಾಜ್ಯಕ್ಕೆ ಹೋದಾಗ, ಬೇರೆ ಕಡೆ ಹೋದಾಗ ನಮ್ದೆಲ್ಲಪ್ಪ ಅಂದರೆ ನಾವು ದೇವೇಗೌಡರು, ಕರ್ನಾಟಕ ಮಾಜಿ ಪ್ರಧಾನಿ ಅವರ ಊರವರು, ನಾವು ಒಂದು ರಾಜ್ಯದವರು ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ವಿ. ಈಗ ನಮ್ಮ ಕಚೇರಿ ಇರೋದು ಅದೇ ಏರಿಯಾದಲ್ಲಿ, ಅವ್ರ ಮನೆ ಹತ್ರನೇ. ಈಗ ಹೆಂಗಾಗಿದೆ ಅಂದರೆ ಒಂದ್ಸಲ ಯೋಚನೆ ಮಾಡ್ಬೇಕು, ಕೇಳಿದ್ರೆ ನಮ್ಮನೇಲಿ ಪ್ರಜ್ವಲ್ ರೇವಣ್ಣ ರಿಜಿಸ್ಟ್ರಿ ಸೇರಿಸ್ಬಿಡ್ತಾರೋ ಅಂತ. ಈಗ ಹಾಸನ ಅಂತ ಯಾವ ಹೆಣ್ಮಕ್ಳು ಹಾಸನ ಅಂತ ಹೇಳಕ್ಕೂ ಆಗಲ್ಲ. ಈಗ ಆಮೇಲೆ ನಮ್ಮ ಇನ್ಮುಂದಾದರೂ ನಮ್ಮ ನೋಡಿ ಯಾಕೆ ಹೋರಾಟಗಳು ಮಾಡಿ ಸಂಘಟನೆಗಳಿಗೆ ಬನ್ನಿ, ನೀವು ಸ್ಟ್ರಾಂಗ್ ಆಗಿ ಅಂತ ನಾವೆಲ್ಲ ಹೋರಾಟಗಾರರು, ಹೆಣ್ಮಕ್ಳಿಗಿರ್ಬೋದು ಹುಡುಗರಿಗಿರ್ಬೋದು, ನಾವು ಯಾತಕ್ಕೆ ಹೇಳ್ತೇವೆ ಅಂದರೆ, ಇವರು ಒಬ್ಬ MLA ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ, ಒಬ್ಬ ಸಂಸದನಾಗಲಿ, ಅವರೆಲ್ಲ ನಮ್ಮ ಜವಾನರು. ತಿಳ್ಕೊಬೇಕು, ನಮ್ಮ ಸೇವಕರವರು, ನಮ್ಮ ಸೇವೆ ಮಾಡೋದಕ್ಕೆ ಬರೋದು. ಇವರು ಅವ್ರ ಕೆಲಸ ಆಗೋದಕ್ಕೋಸ್ಕರ ಅವ್ರ ಹತ್ರ ಹೋಗ್ಬೇಕಾಗಿಲ್ಲ. ಯಾವಾಗ ಇದಾಗುತ್ತೆ ಅಂದರೆ, ನನ್ನ ಕೆಲಸ ಎಲ್ಲಿ ಮಾಡಿಕೊಡಲ್ವ ಇವರು, ನನಗೆಲ್ಲಿ ತೊಂದರೆ ಮಾಡ್ತಾರೋ, ಇವನು ಹೇಳಿದಂಗೆ ನಾನು ಕೇಳಿಲ್ಲ ಅಂದರೆ ಏನಾಗುತ್ತೋ ಅನ್ನೋ ಒಂದು ಭಯದಲ್ಲಿ ಕೆಲವು ಹೆಣ್ಮಕ್ಳುಗಳು ಮಿಸ್ಯೂಸ್ ಆಗಿದ್ದಾರೆ. ಆ ಭಯ ಹೋಗ್ಲಾಡಿಸ್ಬೇಕಾಗಿರೋ ಕೆಲಸ ಇವತ್ತು ಸರ್ಕಾರ ಇರ್ಬೋದು, ನಮ್ಮ ಥರ ಸಂಘಟನೆಗಳಿರ್ಬೋದು, ನಮ್ಮ ಕೆಲಸಗಳನ್ನೇ ಸಂಘಟನೆಗಳ ಕೆಲಸಗಳನ್ನೇ ಒಬ್ಬ ವ್ಯಕ್ತಿನ ಯಾರೋ ನಾವು ಎಲ್ಲರನ್ನೂ ಒಂದು ನಾಯಕರೇ ಅಂತ ಮಾತಾಡಿಸ್ತೇವೆ. ಉದ್ದೇಶ ಅಂದರೆ ಒಂದು ಗ್ರಾಮ ಇರ್ಬೋದು, ಒಂದು ಹೋಬಳಿ ಇರ್ಬೋದು, ಅಥವಾ ಏನೇ ಒಂದು ವಿಧಾನಸಭಾ ಕ್ಷೇತ್ರ ಇರ್ಬೋದು, ಅಲ್ಲಿ ಒಬ್ಬನ ಲೀಡರ್ ಅಂತ ಕೊಡ್ತೇವೆ ನಾವು. ಅವನಿಗೆ ನಾವು ಯಾವ ರೀತಿ ಹೇಳ್ತೇವೆ ನೋಡಪ್ಪ, ಒಂದು ಜಿಲ್ಲಾ ಅಧ್ಯಕ್ಷ ಅಂದರೆ ನೀನೊಬ್ಬ ಪ್ರಜ್ವಲ್ ರೇವಣ್ಣ ಥರ ಒಬ್ಬ ಜಿಲ್ಲಾಧಿಕಾರಿ ಏನಿರ್ತಾರೆ, ಒಬ್ಬ ಸಂಸದ ಏನಿರ್ತಾರೆ, ಆ ರೀತಿ ನೀನು ಒಬ್ಬ ಸ್ಟ್ರಾಂಗ್ ಮನುಷ್ಯ, ನೀನು ಇಲ್ಲಿ ಕಷ್ಟ ಆದವರಿಗೆ ಅಥವಾ ಏನೇ ತೊಂದರೆ ಆದರೆ ನ್ಯಾಯ ಕೊಡಿಸ್ಬೇಕು, ಆ ರೀತಿ ಒಂದು ಹೇಳಿಕೊಡ್ತೇವೆ ಸಂಘಟನೆಗಳಲ್ಲಿ. ಇವಾಗ ಏನಾಗಿದೆ, ಇಂಥ ಒಂದು ಯುಗದಲ್ಲಿ ಇವನೇ ಬೇಕಪ್ಪ ಮಾಡ್ಕೊಂಡಿರೋದು. ಅವನಿಗೆ ನಾನು ಏಕವಚನದಲ್ಲಿ ಹೇಳ್ತಾನೆ, ಯಾಕಂದ್ರೆ ವಿಡಿಯೋ ಮಾಡಿರೋದು ಇವನೇ. ಆದರೆ ನೋಡಿ, ಎಲ್ಲಿನೂ ಸಹ ಆ ಹೆಣ್ಮಕ್ಳು ಮುಖಗಳು ತೋರಿಸಿದಾನೆ. ಇವನು ಬೇರೆ ಅಂಗಾಂಗಗಳು ತೋರಿಸ್ಕೊಂಡಿದ್ದಾನೆ ಅಷ್ಟೇ. ಆದರೆ ಬೇರೆ ಯಾರ್ದೋ ಮನೆ ಹೆಣ್ಮಕ್ಳು ಮುಖ ತೋರಿಸ್ತಾನೆ, ಇವನು ಇಲ್ಲಿ ಎಲ್ಲೂ ತೋರಿಸ್ಕೊಂಡಿಲ್ಲ. ಆದರೆ ಇವತ್ತು ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಇವತ್ತು ಸರ್ಕಾರಗಳು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೇಳ್ತಾರೆ. ಆಮೇಲೆ ಕೆಲವು ಮಾಧ್ಯಮಗಳು ಅಷ್ಟೇನೆ, ಏನಾದರೂ ಹೊಸ ವಿಷಯ ಇದಕ್ಕಿಂತ ಸ್ಟ್ರಾಂಗ್ ಆಗಿ ಬಂತು ಅಂದರೆ ನಾಳೆಗೆ ಮುಚ್ಚೋಗುತ್ತಿದಲ್ಲ, ಯಾರು ಅದನ್ನ ಪ್ರಶ್ನೆ ಮಾಡಲ್ಲ. ಈಗ ನಾವು DG ಹಳ್ಳಿ ಕೇಸ್ ಇರ್ಬೋದು, ಡ್ರಗ್ಸ್ ಕೇಸ್ಗಳಿರ್ಬೋದು, ಇನ್ನು ಹಲವಾರು ಕೇಸ್ಗಳಿರ್ಬೋದು. ಇದೇನಾಗುತ್ತೆ, ಜನಗಳು ಅಂತ ಈಗ ಮಾತಾಡ್ತಾ ಇದ್ದಾರೆ. ಯಾವಾಗ ಜನಗಳು ಸ್ವಲ್ಪ ಇದು ಹೋಯ್ತು ಅಂದ್ರೆ ಮರ್ತೋಗ್ತಾರೆ ಜನಗಳು. ಅವಾಗ ನಾವು ಇವಾಗ ಏನೊಂದು ಸ್ಪೆಷಲ್ ನೋಡಿ, ಇವತ್ತು ತೆರಿಗೆ ದುಡ್ಡು 3 ಜನ IAS ಆಫೀಸರ್ಗಳು, ಸುಮಾರು ಒಂದು 18 ಜನ ACPಗಳು, ಇನ್ಸ್ಪೆಕ್ಟರ್ಗಳು, ಇಷ್ಟು ಜನ, ಅದಕ್ಕೊಂದು ಆಫೀಸು, ಅವ್ರಿಗೆ ಓಡಾಡೋದು ಕಾರು, ಇದೆಲ್ಲ ಯಾರಪ್ಪನ ಮನೆ ದುಡ್ಡು? ಪ್ರಜ್ವಲ್ ರೇವಣ್ಣ ಅಪ್ಪಂದಲ್ವ ದುಡ್ಡು? ನಮ್ಮ ತೆರಿಗೆ ದುಡ್ಡಲ್ಲಿ ಒಬ್ಬ ಬ್ರಾಡನ್ನ ಇವ್ರು ರಕ್ಷಣೆ ಮಾಡ್ತಾರೆ ಅಂದ್ರೆ ಎಲ್ಲಿ ಬಂತು? ಇವೊಂದು ಆಯ್ತು, ಅವ್ರದೇ ಕೊಟ್ಟಿರೋ, ಸರ್ಕಾರ ಕೊಟ್ಟಿರೋ ಗನ್ಮ್ಯಾನ್ ಇದ್ದಾನೆ, ಜೊತೆಲಿದ್ದಾನೆ. ಗನ್ಮ್ಯಾನ್ಗಳು ಪೊಲೀಸ್ ಇಲಾಖೆ ನಮ್ಮ ತೆರಿಗೆ ದುಡ್ಡಲ್ಲಿ ಸಂಬಳ ಕೊಡ್ತಾರೆ. ಇವನು ಎಲೆಕ್ಷನ್ ವೋಟ್ ಹಾಕೋದಕ್ಕೆ ಅಲ್ಲಿ ಬಂದಾಗ ಅಲ್ಲಿ ಖುದ್ದು ಹಾಸನ ಜಿಲ್ಲಾ SP ಇದ್ದಾರೆ, ಅಲ್ಲಿಯ ಇನ್ಸ್ಪೆಕ್ಟರ್ಗಳು ಇರ್ತಾರೆ, ಅಲ್ಲಿಯ ACPಗಳು ಇರ್ತಾರೆ. ಇವ್ರೇನು ಕತ್ತೆ ಕಾಯ್ತಾ ಇದ್ರಾ? ಅವ್ನು ಯಾಕಲ್ಲಿ ವೋಟ್ ಹಾಕಿ ಇವನು ಏರ್ಪೋರ್ಟಿಗೆ ಇದನ್ನ ಗುಮಾನಿ ಇತ್ತು, ಸೊಮೋಟೋ ಕೇಸ್ ರೆಕಾರ್ಡ್ ಮಾಡ್ಕೋಬೋದಾಗಿತ್ತು. ಇಷ್ಟೆಲ್ಲ ಇದ್ಮೇಲೆ ಸರ್ಕಾರ ಇವತ್ತು ಅವನ ಓಡೋಗೋದಕ್ಕೆ ಬಿಟ್ಟು
ಬಿಟ್ಬಿಟ್ಟು ಅದು ಏರ್ಪೋರ್ಟ್ ಅಲ್ಲಿ ಎಲ್ಲ ಚೆಕಿಂಗ್ ಆಗುತ್ತೆ, ಏನ್ ಕಳ್ಳ ಓಡೋಗಕ್ಕಾಗತ್ತಾ ಅಥವಾ ಸಾಮಾನ್ಯ ಮನುಷ್ಯರು ಹೋಗಕ್ಕಾಗತ್ತಾ? ಇವತ್ತು ಯಾರೋ ಒಬ್ಬ ಹಳ್ಳಿಯ ಹುಡುಗ, ಒಬ್ಬ ರೈತನ ಮಗ ಈ ರೀತಿ ಒಂದು ಕೇಸಲ್ಲಿ ಆಗಿದ್ರೆ ಅವನು ದನಕ್ಕೆ ಹೊಡೆದಂಗೆ ಹೊಡೆದ್ಬಿಟ್ಟು ಅವ್ನು ಮರ್ಯಾದೆ ಕಳೆದ್ಬಿಟ್ಟು ಇವತ್ತು ಬೀದಿಯಲ್ಲಿ ನಿಲ್ಲಿಸ್ತಾ ಇದ್ರು ಬಟ್ಟೆ ಬಿಚ್ಚಿ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಜವಾಬ್ದಾರಿಯುತವಾದ ಒಬ್ಬ ಇದು MP ಆದವನು ಓಡೋಗೋದಕ್ಕೆ ಇವತ್ತು ಬಿಟ್ಟದ ಕಾರಣ, ನೇರ ಕಾರಣ ಈ ಸರ್ಕಾರ. ಇವತ್ತು ಈ ಸರ್ಕಾರ ಮಾಡಿರೋ ಕೆಲಸಕ್ಕೆ ಅವನ್ನ ಮತ್ತೆ ಎಳ್ಕೊ ಬನ್ನಿ, ನಾನು ಮೋದಿ ಅವ್ರಿಗೆ ಪತ್ರ ಬರೀತಾನೆ. ಇವತ್ತು ನಾವು ಮೇಟಿ ಅನ್ನೋರು ಯಾರೋ ಕಾಂಗ್ರೆಸ್ ಅಲ್ಲಿ ಏನೋ ಮಾಡಿದ್ರಪ್ಪ, ಮೇಟಿ ಅವ್ರು ಮಾಡಿದ್ರು ಅಂತ ಸೋನಿಯಾ ಗಾಂಧಿ ಕೇಳಕ್ಕಾಗುತ್ತಾ? ಇವತ್ತು ಬಂದ್ಬಿಟ್ಟು ಇವತ್ತು ನಮ್ಮ ದೇಶದ ಪ್ರಧಾನಿ ಹೇಳ್ತಾ ಇರ್ತಾರೆ, ನಾಚಿಕೆ ಆಗ್ಬೇಕು ಇವರಿಗೆ. ಪ್ರಧಾನಿ ಬಂದ್ಬಿಟ್ಟು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನೀನ್ ಈ ತರ ಮಾಡಪ್ಪ ಅಂತ ಹೇಳಿದ್ರ? ನಾನು ಹೇಳಿ, ಯಾವ ವ್ಯಕ್ತಿ ತಪ್ಪು ಮಾಡಿದಾನೆ ಅವನನ್ನ ದೂಷಣೆ ಮಾಡಲಿ, ತಪ್ಪಿಲ್ಲದೆ ಇರೋದನ್ನ ಬರೀ ಕಾಲಹರಣ ಮಾಡ್ತಾರೆ, ಬೈಕೊಂಡಿರಿ. ಇವತ್ತು ಅಧಿಕಾರ ಇದೆ ರೀ, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಇದೆ, ಇವನು ಒದ್ದು ಎಳ್ಕೊ ಬರ್ಲಿ. ಯಾಕೆ ಕಾಲಹರಣ? ಇವತ್ತು ಎಲ್ಲ ಇಷ್ಟೊಂದು ಇದೆ, ವಿಡಿಯೋಗಳಿದೆ, ಸಾಕ್ಷಿಗಳಿದೆ. ಹೌದು, ಅಡ್ಜಸ್ಟ್ಮೆಂಟು ಇವ್ರ ಮಕ್ಕಳು ನೋಡಿ. ಇವತ್ತು ಏನಾಗಿದೆ, ಇವತ್ತು ಏನು ಸ್ಟ್ರಾಂಗ್ ಫ್ಯಾಮಿಲಿ, ಇವತ್ತು ಪ್ರಧಾನಿ ಮತ್ತೆ ಮುಖ್ಯಮಂತ್ರಿ ಆಗಿರೋ ಫ್ಯಾಮಿಲಿ ಹುಡುಗನ ಇವತ್ತು ತೊಂದರೆ ಕೊಟ್ರೆ ಇವ್ರ ಮಕ್ಳುಗಳು ಹಲ್ಕೆ ಕೆಲಸ ಮಾಡಿದ್ದಾರೆ. ಅವ್ರೇನೋ ಸರ್ಕಾರಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬಂದಾಗ ಇವ್ರೇನಾದ್ರು ಸ್ಟ್ರಾಂಗ್ ಆಕ್ಷನ್ ತಗೊಂಡ್ರೆ ನಮ್ಮ ಮಕ್ಳಿಗೆ ಈ ಗತಿ ಬರುತ್ತೆ ಅಂತ ಹೇಳ್ಬಿಟ್ಟು ಆಕ್ಷನ್ ತಗೊಂತ ಇಲ್ಲ. ಇಷ್ಟೇ ಉದ್ದೇಶ ಇಲ್ಲಿ ಬಡವರು ಮತ್ತೆ ಏನ್ ನೋಡ್ತಾ ಇದಾವಲ್ಲ, ಬಲಿಪಶು ಆಗೋದು ನಾವು. ನಮ್ಮ ಸಮಯ ವೇಸ್ಟ್. ಇವತ್ತು ಬರಗಾಲ ಬಂದಿದೆ ರೀ, ರೈತರಿಗೆ ನೀರಿಲ್ಲ, ಕುಡಿಯೋಕ್ ನೀರಿಲ್ಲ ರೀ ಬೆಂಗಳೂರಲ್ಲಿ. ಇವತ್ತು ಆ ತರ ಸುದ್ದಿಗಳು ಹೋಗ್ಬೇಕಾಗಿತ್ತು. ಇವತ್ತು ಜನಗಳಿಗೆ ತೊಂದರೆ ಆಗಿರೋ ಸುದ್ದಿ ಹೋಗ್ಬೇಕಾಗಿತ್ತು. ಎಲೆಕ್ಷನ್ ಓಟ್ಗಳು ಕೇಳಕ್ ಬಂದಲ್ಲಿ ಚೀಮಾರಿ ಹಾಕ್ಬೇಕಾಗಿತ್ತು. ಅಂತ ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿದೆ. ಇವತ್ತು ಯಾವನೋ ಕಿತ್ತೋಗಿರೋನು ಈ ತರ ಮಾಡಿದಾನೆ ಅಂತ ಪ್ರಸಾರ ಮಾಡಿಕೊಂಡು ಎಲ್ಲ ಅಭಿವೃದ್ಧಿಗಳು ಮರೆ ಮಾಚ್ತಾ ಇದಾವೆ. ನಮಗೆ ಬೇಕಾಗಿರೋ ಕುಡಿಯೋ ನೀರುಗಳನ್ನ ಕೇಳೋರಿಲ್ಲ. ಇವತ್ತು ಇಂಥ ಪರಿಸ್ಥಿತಿ ನಾವು ತಂದಿಟ್ಕೊಂಡಿದ್ದೇವೆ ಅಂದ್ರೆ ಈ ಒಂದು ನಾಚಿಕೆ ಆಗಲ್ಲ ಇವನಿಗೆ. ಅರೆಸ್ಟ್ ಮಾಡಿ ಫಸ್ಟ್ ಇದಕ್ಕೆ ಮುಕ್ತಿ ಕೊಡಿ ಅಂತ ನಾವು ಹೇಳ್ತೇವೆ. ರೈಟ್. ನಿರ್ಮಲಾ ಅವರೇ, 10 ಮಂದಿ ಈಗ ಹೆಣ್ಮಕ್ಳು ಹೊರಗಡೆ ಬಂದಿದ್ದಾರೆ. ಎಸ್, ನಮಗಾಗಿದೆ ಅನ್ಯಾಯ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆರಂಭಿಕ ಹಂತದಲ್ಲಿ 5 ಮಂದಿ, ಫಸ್ಟಿಗೆ 2, ಆಮೇಲೆ 3 ಜನ ಆ್ಯಡ್ ಆದ್ರು. ಈಗ 10ಕ್ಕೆ ಬಂದು ನಿಂತ್ಕೊಂಡಿದೆ. ಒಂದು ಪಕ್ಷ SIT ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ಒತ್ತಡಕ್ಕೆ ಮಣಿದೆ ತನಿಖೆ ಮಾಡ್ತು ಅಂದ್ರೆ ಇನ್ನೊಂದಷ್ಟು ಹೆಣ್ಮಕ್ಳು ಹೊರಗೆ ಬರ್ತಾರೆ ಅಂತ ಅನ್ಸುತ್ತಾ? ಖಂಡಿತ ಮೇಡಮ್, ಆ ಕಾನ್ಫಿಡೆನ್ಸ್ನ ಇವತ್ತು ಸರ್ಕಾರನೇ ಕೊಡಬೇಕು. ಯಾಕೆಂದ್ರೆ ಈ ಇನ್ಸಿಡೆಂಟ್ ಇದೆಯಲ್ಲ, ಹೋಲ್ ಇನ್ಸಿಡೆಂಟು ಇಡೀ ನಾಗರಿಕ ಸಮಾಜ ತಲೆ ತಗ್ಸೋಂತ ಇನ್ಸಿಡೆಂಟ್. ಆಮೇಲೆ ಮಾಡಿರೋದು ಯಾರು ಒಬ್ಬ ಜವಾಬ್ದಾರಿಯುತವಾಗಿ ಕೂತ್ಕೊಂಡಿರೋ ಪೊಸಿಷನ್ ಅಲ್ಲಿ ಇವತ್ತು ಹೆಣ್ಮಕ್ಳ ರಕ್ಷಣೆ ಬಗ್ಗೆ ಮಾತಾಡ್ಬೇಕಾಗಿರೋಂಥ ವ್ಯಕ್ತಿನ ಇವತ್ತು ಇಂಥ ಕ್ರೈಮ್ಗಳು ಮಾಡಿದ್ದಾರೆ ಅಂದ್ರೆ, ಸೊ ಇದು ಅಧಿಕಾರದ ದರ್ಪ, ಆಮೇಲಿಂದ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ರಾಜಕೀಯ ಹಿನ್ನೆಲೆ ಇರೋದ್ರಿಂದ ಏನ್ ಮಾಡಿ ತಪ್ಪಿಸ್ಕೋತೀರಿ ಅನ್ನೋ ಒಂದು ಇದೆ ಮನಸ್ಥಿತಿ. ಅದಕ್ಕೆ ಇವತ್ತು ಹೆಣ್ಣನ್ ಒಂಥರ ಭೋಗದ ವಸ್ತು ತರ ನೋಡಿರೋಂಥದ್ದು, ಮಾಡಿರುವಂತ ಕೃತ್ಯಗಳು ನೋಡಿದ್ರೆ ಹೇಗೆ ಕೃತ್ಯ ಇದು ಪ್ರಾಣಿಗಳಲ್ಲೂ ಇದ್ಯಾ ಇಲ್ವಾ ಗೊತ್ತಿಲ್ಲ. ಬಟ್ ಇಂಥ ಒಂದು ನೀಚ ಕೃತ್ಯ ಮಾಡಿರೋರ್ಗೆ ಇವಾಗ SIT ಏನ್ ಫಾರ್ಮ್ ಮಾಡಿದ್ದಾರೆ ಅದು ಒಳ್ಳೆ ಒಂದು ನಡೆ. ಬಟ್ ಅಲ್ಲಿ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಹೆಣ್ಣು ಮಕ್ಕಳಿಗೆ ಯಾರು ಸಂತ್ರಸ್ತಿದ್ದಾರೆ ಮೇಜರ್ಲಿ. ಯಾಕೆಂದ್ರೆ ಇಂಥ ಇನ್ಸಿಡೆಂಟ್ಸ್ ಹೆಣ್ಮಕ್ಳು ಅಷ್ಟು ಬೇಗ ಹೊರಗಡೆ ಬರಲ್ಲ. ಸೊ ಇಲ್ಲಿ ಆ ಕಾನ್ಫಿಡೆನ್ಸ್ ಕೊಡ್ಬೇಕಾದ್ರೆ ಸರ್ಕಾರದ ಕೆಲಸನೇ ಸರ್ಕಾರನೇ ಮಾಡಬೇಕು. ಸೊ ಅದಕ್ಕೆ ಪೂರಕವಾಗಿ ಸಹಾಯ ಮಾಡಿಗಳಾಗಿರ್ಬೋದು, ಆಮೇಲೆ ಆಪ್ತ ಸಮಾಲೋಚಕರಾಗಿರ್ಬೋದು, ಈ ತರದ್ದು ಒಂದು ಕಾನ್ಫಿಡೆನ್ಸ್ ಸರ್ಕಾರನೇ ಕೊಟ್ಟು ನಿಂತ್ಕೋಬೇಕಾಗಿದೆ ಇವತ್ತು. ಯಾಕಂದ್ರೆ ಇಂಥ ಇನ್ಸಿಡೆಂಟ್ಸ್ ಗಳಲ್ಲಿ ಈ ವ್ಯಕ್ತಿಗೇನೋ ರಾಜಕೀಯದ ಹಿನ್ನೆಲೆ ಇದೆ, ಅಧಿಕಾರದಿದೆ, ಹೆಂಗೋ ತಪ್ಪಿಸ್ಕೊಂಡ್ಬಿಡ್ಬೋದು. ಬಟ್ ಇಲ್ಲಿ ಹೆಣ್ಣು ಮಕ್ಕಳು ಏನು ಬಯಲಾಗಿದೆ, ಅವ್ರ ಮುಖಗಳ ಫೇಸ್ಗಳು ಇದಾಗಿದೆ, ಆ ಹೆಣ್ಮಕ್ಳು ಕುಟುಂಬದ ಬಗ್ಗೆ ಯೋಚನೆ ಮಾಡ್ಬೇಕು. ನಾವು ಒಬ್ಬ ಸಮಾಜ ಕಾರ್ಯಕರ್ತರ ಮಾತಾಡ್ತಾ ಇದ್ವಿ, 4 ಜನ ಹೆಣ್ಮಕ್ಳು ಆಲ್ರೆಡಿ ಆತ್ಮಹತ್ಯೆ ಹತ್ರ ಆ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳುವಂತ ಚಾನ್ಸಸ್ ಕೂಡ ಇದೆ ಇಲ್ಲಿ. ಕರೆಕ್ಟ್. ಸೊ ಯಾಕೆಂದ್ರೆ ಮೊನ್ನೆ ಟಿವಿಯಲ್ಲಿ ಯಾವುದೋ ಒಂದು ರಿಪೋರ್ಟ್ ಹೇಳ್ತಾರೆ, ಸಂತ್ರಸ್ತರೇ ಮಾತಾಡ್ತಾ ಇದ್ದಿದ್ದು, ಅಯ್ಯೋ ಅವ್ರಿಗೆ ಅಳಿಯ ಇದ್ದಾರೆ, ಮಗಳಿದ್ದಾರೆ. ಸೊ ಆ ಕುಟುಂಬ, ಇಡೀ ಒಂದು ಹೆಣ್ಣು ಮಗಳು ಇಡೀ ಕುಟುಂಬ ಅಲ್ಲಿ. ಸೊ ಆ ಕುಟುಂಬದ ಬಗ್ಗೆ ಯೋಚನೆ ಮಾಡ್ಬೇಕು, ಆ ಹೆಣ್ಮಕ್ಳಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕು, ಆ ಹೆಣ್ಮಕ್ಳಿಗೆ ಏನ್ ಹೆಲ್ತ್ ಕೌನ್ಸಿಲಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಸರ್ಕಾರನೇ ಇಲ್ಲಿ ಜವಾಬ್ದಾರಿ ವಹಿಸ್ಕೋಬೇಕು. ರೈಟ್. ಮಾತಾಡ್ತೀನಿ ನಿಮ್ಮ ಜೊತೆ. ಸೊ ಇದೆಲ್ಲದರ ಜೊತೆಗೆ 4 ದಿವಸಗಳ ಕಾಲ ಸೈಲೆಂಟ್ ಆಗಿದ್ದು ಆ ನಂತರ ಟ್ವಿಟರ್ನಲ್ಲಿ ಸತ್ಯಕ್ಕೆ ಜಯ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆ 4 ದಿವಸದ ಅವಧಿ ಏನಿದೆ ಅಷ್ಟರಲ್ಲಿ ಪ್ರೈಮರಿ ಡಿವೈಸ್ ಅಂತ ನೀವೇನು ಕರಿತೀವಿ, ಮೊಬೈಲಲ್ಲಿ ತಾನೇ ಮೊದಲು ಚಿತ್ರೀಕರಣ ಆಗೋದು. ಸೊ ಆ ಡಿವೈಸ್ ಇನ್ನೂ ಉಳ್ಕೊಂಡಿರುತ್ತಾ, ಡೆಸ್ಟ್ರಾಯ್ ಮಾಡಿರೋದಿಲ್ವಾ, ಹೀಗೆ ಒಂದಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ಳೋಣ. ಪ್ರಜ್ವಲ್ ರೇವಣ್ಣ ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಚರ್ಚಾ ವಸ್ತು ಆಗ್ಬಿಟ್ಟಿದ್ದಾರೆ. ಆ ಪೆನ್ಡ್ರೈವ್ ಅಂತ ಪದ ಪ್ರಯೋಗ ಮಾಡೋದಕ್ಕೂ 4 ಜನ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ತಂದು ಹಾಕಿದ್ದಾರೆ. ಹರಿಪ್ರಸಾದ್ ಅವರೇ, ನೀವು ತಿಳಿಸಿ, ಪ್ರಕರಣ ಇಷ್ಟರ ಮಟ್ಟಿಗೆ ತಾರಕಕ್ಕೇರಿ ನಂತರ ನಿನ್ನೆ ಟ್ವಿಟರಲ್ಲಿ ಸತ್ಯಕ್ಕೆ ಜಯ ಆಗುತ್ತೆ ಅದು ಇದು ಅಂತ ಒಂದು ಮೆಸೇಜನ್ನು ಪಾಸ್ ಮಾಡ್ತಾರೆ, ನಾನು ಬರ್ತೀನಿ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳ್ತಾರೆ ಅನ್ನೋದಾದರೆ, ಆ ಪೀರಿಯಡ್ ಏನಿದೆ, ಆ ಸೈಲೆನ್ಸ್ ಪೀರಿಯಡ್ ಏನಿದೆ, ಆ ಟೈಮಲ್ಲಿ ತನಿಖೆ ಅಂದಾಗ ಸಹಜವಾಗಿ
ಆ ಪ್ರೈಮರಿ ಡಿವೈಸ್ನ ಇನ್ವೆಸ್ಟಿಗೇಷನ್ ಆಗಬೇಕು, ಫಾರೆನ್ಸಿಕ್ ಹೋಗಬೇಕು, ಈ ಥರದ್ದೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಡೆಫಿನೆಟ್ಲಿ ಹುಡುಕ್ತಾ ಇರ್ತಾರೆ. ಅದಿನ್ನೂ ಉಳಿಸ್ಕೊಂಡಿರ್ತಾರೆ, ತನಿಖೆಗೆ ಸಹಕಾರ ಕೊಡ್ತಾರೆ ಅಂತ ನಾವು ಅನ್ಕೋಬೋದಾ? ಮೇಡಮ್, ಇಲ್ಲಿ ಮೂಲತಃ ಟೆಕ್ನಿಕಲಿ ನಾವು ನೋಡೋದಾದ್ರೆ ಅಥವಾ ಲೀಗಲ್ ಕಾನ್ಸೆಪ್ಟ್ ಅಲ್ಲಿ ನೋಡಿದ್ರೆ ಇಷ್ಟೊತ್ತಿಗೆಲ್ಲ ಇವ್ರನ್ನ ಅರೆಸ್ಟ್ ಮಾಡಿರ್ಬೇಕಾಯ್ತು. ಮತ್ತೆ ಮೂಲತಃ ಇದು ನಮ್ಮ ಒಂದು ಟೆಕ್ನಾಲಜಿ ಫಾಲೋ ಅಪ್ ಮಾಡಿದಾಗ ಎಲ್ಲಿ ಅಪ್ಲೋಡ್ ಆಗಿದೆ ಇದು ಅಂತ, ಹೇಗೆ ಇದು ಸುಮ್ಮನೆ ಇಶ್ಯೂ ಅಲ್ಲ. ಇದು ನಮಗೆ ಮಾಹಿತಿ ಬಂದಿದ್ದ ಪ್ರಕಾರ ದುಬೈಯಿಂದ ಕೂತ್ಕೊಂಡು ಅಪ್ಲೋಡ್ ಮಾಡಿ ಎಲ್ಲ ಮೊಬೈಲ್ ಶೇರ್ ಮಾಡಿದ್ರೆ ಅಂತಕ್ಕಂಥದ್ದು ಬಂದಿದೆ. ಯಾಕೆಂದ್ರೆ ಈಗಿನ ಒಂದು ಇದರಲ್ಲಿ ಎಲ್ಲಿ ಅಪ್ಲೋಡ್ ಆಗಿದೆ, ಯಾರ ಮೊಬೈಲ್ ಇಂದ ಇದಾಗಿದೆ ಅಂತಕ್ಕಂಥದ್ದು ಕಂಡುಹಿಡಿತಕ್ಕಂಥದ್ದು ಬಹಳ ಈಸಿ ಇದೆ. ಈ ಹಿನ್ನೆಲೆಯಿಂದ ನಮ್ಮ SIT ತಂಡದಲ್ಲಿ ಒಂದು ವಿಶೇಷ ತನಿಖಾ ತಂಡ, ತಾಂತ್ರಿಕ ಒಂದು ತಜ್ಞರಿದ್ದರಲ್ಲಿ ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಬಟ್ ಇಲ್ಲಿ ನೀವು ಹೇಳಿದ ವಿಚಾರದಲ್ಲಿ ಈ 41 CRPC ಅಂಡರ್ ಅಲ್ಲಿ ನಮ್ಮಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ರೇವಣ್ಣ ಅವ್ರಿಗೆ. ನಮ್ಮಲ್ಲಿ ಇದ್ರ ಪ್ರಕಾರ 48 hours ಅಲ್ಲಿ ನೋಟಿಸ್ ಪಡೆದಂತ ವ್ಯಕ್ತಿ ಅಥವಾ ನೋಟಿಸ್ ಜಾರಿ ಆದ್ಮೇಲೆ ಬಂದು ಹಾಜರಾಗಬೇಕಾದಂಥದ್ದು ನಮ್ಮಲ್ಲಿ ಪದ್ಧತಿ. ಬಟ್ ಇವರು ವಕೀಲರ ಮುಖಾಂತರ ಒಂದು ವಾರ ಟೈಮ್ ಬೇಕು ಅಂತಕ್ಕಂಥದ್ದು ಏನ್ ಅವಶ್ಯಕತೆ ಇದೆ? ಒಂದು ವಾರ ಆದ್ರೂ ಸತ್ಯಾಂಶಗಳು ಹೇಳ್ಬೇಕಾಗುತ್ತೆ. ಈಗಲೂ ಬಂದ್ರು ಸತ್ಯಾಂಶಗಳನ್ನ ಹೇಳ್ಬೇಕಾಗುತ್ತೆ. ಬಂದು ಒಂದು ವಿವರಣೆ ಕೊಟ್ಟಿದ್ರೆ ಇವತ್ತು ಈ ಒಂದು ಪ್ರಸ್ತಾಪ ಬರ್ತಕ್ಕಂತ ಒಂದು ವಿಚಾರ ಇರ್ತಿರ್ಲಿಲ್ಲ. ಮತ್ತು ಮುಂದುವರೆದು ಹೇಳೋದಾದ್ರೆ ಇಲ್ಲಿ ನೋಡಿ, ಬಹಳ ದುರಂತಕರ ವಿಚಾರ ಏನಂತಂದ್ರೆ ಸಾಕಷ್ಟು ಹೆಣ್ಮಕ್ಳುಗಳು ಬಾಳ ಇದರಿಂದ ಆಳೋದು ಇದೆ. ಎಷ್ಟೋ ಜನ ಇದನ್ನ ಶೇರ್ಗಳು ಮಾಡ್ಕೊಂಡಿದ್ದಾರೆ. ದಯಮಾಡಿ ನಾನು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇಂಥ ವಿಡಿಯೋಗಳು ಶೇರ್ ಮಾಡ್ಕೊಂಡು ಹೋಗ್ಬಿಡಿ. ಎಷ್ಟೋ ಜನಗಳ ಹೆಣ್ಮಕ್ಳುಗಳ ಒಂದು ಮಾನ ಮರ್ಯಾದೆ ಅಡಗಿದೆ ಇರುತ್ತೆ, ಭವಿಷ್ಯ ಅಡಗಿರುತ್ತೆ, ಆಯ್ತಲ್ಲ. ಆಮೇಲೆ ಮೇಡಮ್ ಇಲ್ಲಿ 354D ಸೆಕ್ಷನ್ ಹಾಕಿದ್ದಾರೆ ಮೇಡಮ್, ಲೈಂಗಿಕ ಕಿರುಕುಳ. ಈ ಪ್ರಕರಣದಲ್ಲಿ ಆಯ್ತಲ್ಲ ಎಷ್ಟು ಸಣ್ಣ ಕೇಸ್ಗಳು ಹಾಕಿದಾರೆ ಅಂತಂದ್ರೆ ಇದು ಇವೆಲ್ಲ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ ಬರುತ್ತೆ ಮೇಡಮ್. 506 ಹಾಕಿದ್ರೆ ಬೆದರಿಕೆ ಒಂದು ಕೇಸ್ ಹಾಕಿದ್ರೆ, 509 ಹಾಕಿದ್ರೆ ಮಾನಕ್ಕೆ ಹಾನಿ ಇರ್ತಕ್ಕಂಥ ಒಂದು ಇದು. ಆಕ್ಚುಲಿ ಇಲ್ಲಿ ಕೇಸ್ ಹಾಕ್ಬೇಕಾಗಿತ್ತು ರೇಪ್ ಕೇಸ್ ಹಾಕಲ್ಲ, ಅತ್ಯಾಚಾರ ಪ್ರಕರಣ ಹಾಕ್ಬೇಕಾಗಿತ್ತು ನನ್ನ ಒಂದು ಅಭಿಪ್ರಾಯ. ಅತ್ಯಾಚಾರ ಕೇಸ್ ಹಾಕಿದ್ರೆ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಕ್ಕಂಥ ಪ್ರಸಂಗ ಇದೆ. ಬಟ್ ಇದುವರೆಗೂ ಇದೊಂದು ಅರೆಸ್ಟ್ ಆಗಿಲ್ಲ. ಮತ್ತೆ ಪರಮೇಶ್ವರ್ ಅವರು ಹೇಳ್ತಾರೆ, ನಮ್ಮ ಮೊನ್ನೆ ಗೃಹ ಮಂತ್ರಿ ಹೇಳ್ತಾರೆ, ನಾವೆಲ್ಲ ವಿಮಾನ ನಿಲ್ದಾಣ ಮತ್ತು ಬಂದರುಗಳಿಗೆ ಲುಕೌಟ್ ನೋಟಿಸ್ ಕಳಿಸಿದೀವಿ ಅಂತ. ಸೊ ಇದು ಸುಮ್ನೆ ಇವೆಲ್ಲ ಏನಂತಂದ್ರೆ ಹರಿಪ್ರಸಾದ್ ಯಾವಾಗ ಲುಕೌಟ್ ನೋಟಿಸ್ ವರೆಗೆ ಹೋಗ್ತಾರೆ ಅಂದ್ರೆ ಪ್ರಾಥಮಿಕ ಹಂತದ ಪ್ರೈಮರಿ ನೋಟಿಸ್ಗೆ ಸರಿಯಾದ ರಿಪ್ಲೈ ಬಂದಿಲ್ಲ ಅಂದಾಗ ಲುಕೌಟ್ ನೋಟಿಸ್ಗೆ ಹೋಗೋದು ಯಾವಾಗ ಹೋಗ್ತಾರೆ? ಈ ನೋಟಿಸ್ ಕಳಿಸಿದ ರಿಪ್ಲೈ ಮಾಡದಲ್ಲಿದ್ದಾಗ, ಗಂಭೀರ ಪ್ರಕರಣಗಳಲ್ಲಿ ಆರೋಪಗಳು ಬಂದಾಗ, ವಿದೇಶಗಳು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರೇನಾದ್ರು ನೋಡಿ ಹೊಂಟೋಗ್ಬಿಟ್ಟಿದ್ರೆ ಲುಕೌಟ್ ನೋಟಿಸ್ ಕಳಿಸಿದೆ ಅಂತ ಪ್ರಯೋಜನ ಇಲ್ಲ. ಈಗ ಕರ್ಸ್ಕೊಬೇಕು, ಅವ್ರು ಎಲ್ಲಿದ್ದಾರೆ ಅಂತಕ್ಕಂಥದ್ದು, ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿದೆ. ಲುಕೌಟ್ ನೋಟಿಸ್ ತಪ್ಪಿಸ್ಕೊಳಕ್ಕಿಂತ ಮುಂಚೆ ಕಳಿಸಿದ್ರೆ ಒಂದು ಬೆಲೆ ಇರುತ್ತೆ. ಅಲ್ಲಿ ಏರ್ಪೋರ್ಟ್ಗಳಲ್ಲಿ ತಪ್ಪಿಸ್ಕೊಬೇಕಾದಂತ ಸಂದರ್ಭದಲ್ಲಿ ಏರ್ಪೋರ್ಟ್ಗಳು ಅಧಿಕಾರಿಗಳು ಗೊತ್ತಿರುತ್ತೆ, ಹಾಗಾಗಿ ಅಲ್ಲಿ ಬಂಧನ ಆಗ್ತಕ್ಕಂಥ ಚಾನ್ಸಸ್ ಕಳಿಸ್ಕೊಟ್ಟಿದಾರಲ್ಲ ಈಗ. ಹೌದು. ಆಮೇಲೆ ರಾಜವಂಶ ಮೇಡಮ್ ಇವೆಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದು. ನಮ್ಗೆ ನಿಮ್ಮಂತವ್ರಿಗಾದ್ರೆ ಜನಸಾಮಾನ್ಯರಿಗಾದ್ರೆ ಸಾಮಾನ್ಯ ಇದಿರುತ್ತೆ. ಇವ್ರಿಗೆ ಆರೆಂಜ್ ಅಥವಾ ರೆಡ್ ಕಲರ್ ಪಾಸ್ಪೋರ್ಟ್, ಇವ್ರಿಗೆ ಡಿಪ್ಲೊಮ್ಯಾಟಿಕ್ ರಾಜತಾಂತ್ರಿಕ ವೀಸಾಗಳು, ಇವ್ರಿಗೆ ಡೈರೆಕ್ಟ್ ಎಂಟ್ರಿಗಳು, ಇವ್ರಿಗೆ ಒಂದು ವಿಭಿನ್ನವಾದ ಒಂದು ಅವಕಾಶಗಳು ಇರ್ತಕ್ಕಂಥ ಮತ್ತು ಫೆಸಿಲಿಟೀಸ್ ತುಂಬಾ ಇದೆ ಇವರಿಗೆ. ಡಿಪ್ಲೊಮ್ಯಾಟಿಕ್ ವೀಸಾ ಅಂತ ತಮ್ಗೆ ಗೊತ್ತಿದೆ ಅಂತಲ್ಲ. ಇದನ್ನು ಸಹ ಇವ್ರು ಆಕ್ಚುಲಿ ರದ್ದು ಮಾಡಬೇಕಿತ್ತು. ಅವ್ರಿಗೆ ಯಾರ್ಯಾರು ಕ್ರಿಮಿನಲ್ ಆರೋಪಗಳಿದೆ ರಾಜಕಾರಣಿಗಳಿಗೆ, ಜನತಾ ಪ್ರತಿನಿಧಿಗಳಿಗೆ, ಈ ಡಿಪ್ಲೊಮ್ಯಾಟಿಕ್ ವೀಸಾನ ಕ್ಯಾನ್ಸಲ್ ಮಾಡಿ ಇಟ್ಕೊಂಡಿರ್ಬೇಕು. ಏನ್ಗೆ ನಾವು ಯಾವ ಟೈಮಲ್ಲಿ ಯಾವ ಬೇಕಾದ್ರೂ ಹೋಗ್ತಕ್ಕಂಥ ಚಾನ್ಸಸ್ ಫಾರಿನ್ಗೆ ತಪ್ಪಿಸ್ಕೊಂಡು. ಸರ್ಕಾರ ಕೆಲವು ಬೇಸಿಕ್ ಇದನ್ನ ಇದು ಮಾಡ್ಕೋಬೇಕು ಮೇಡಮ್, ಬೇಸಿಕ್ ಇದು ಮಾಡ್ಬೇಕು ಆಯ್ತಲ್ಲ. ಮತ್ತೆ ತುಂಬಾ ಒಂದು ರೈಟ್, ಮಾತಾಡ್ತೀನಿ ನಿಮ್ಮ ಜೊತೆ. ಸುನಿಲ್ ಸರ್, ನೀವು ತಿಳಿಸ್ಬೇಕು, ಏನೇ ಆದರೂ ಈಗ ಪ್ರಜ್ವಲ್ ರೇವಣ್ಣ ತೇಜೋವಧೆ ಮಾಡಬೇಕು ಅಂತ ಹರಿಬಿಟ್ರು ಅನ್ನೋದನ್ನು ಬದಿಗಿಟ್ರು ಕೂಡ, ರಾಜಕೀಯ ಹಿನ್ನೆಲೆಯನ್ನು ಬದಿಗಿಟ್ರು ಕೂಡ ಒಬ್ಬ ವ್ಯಕ್ತಿಯ ತೇಜೋವಧೆ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣನೇ ಆಗಿರ್ಬೋದು. ಅದರಲ್ಲಿರುವಂಥ ಹೆಣ್ಣು ಮಕ್ಕಳ ಗೌರವಕ್ಕೆ ಇಲ್ಲಿ ಧಕ್ಕೆ ಆಗ್ತಿದೆ ಅನ್ನೋದಾದರೆ, ಆ ಪೆನ್ಡ್ರೈವ್, ಮೊಬೈಲ್ ಟು ಪೆನ್ಡ್ರೈವ್ ಟ್ರಾನ್ಸ್ಫರ್ ಮಾಡಿ ಅದನ್ನು ಯಾರಿಗೂ ಕೊಟ್ಟರಲ್ಲ, ಅವ್ರ ಮೇಲೆ ಕ್ರಮ ಆಗೋದಿಲ್ವಾ? ಇದನ್ನು ಹಂಗೆ ಪರಿಗಣಿಸೋಕ್ಕಾಗಲ್ವಾ? ಆಗುತ್ತಾ? ಈಗ ಯಾರು ಈ ಅಶ್ಲೀಲ ವಿಡಿಯೋಗಳನ್ನ ಸ್ಪ್ರೆಡ್ ಮಾಡಿದವರು ಅವ್ರ ಮೇಲೂ ಕೂಡ ಅಂಡರ್ ದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಫೆನ್ಸ್ ಆಗ್ತದೆ. ಬಿಕಾಸ್ ಏನಾಗುತ್ತೆ, ಮಹಿಳೆಯರ ಮಾನ ಮತ್ತು ಅವರ ಘನತೆಗೆ ಧಕ್ಕೆ ಆಗುತ್ತೆ. ಹೌದೌದು. ಒಂದ್ ಪಕ್ಷ ಅವರ ಮುಖವನ್ನು ಮಾಸ್ಕ್ ಮಾಡಿ ಏನಾದ್ರು ಶೇರ್ ಮಾಡಿದ್ರೆ ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಮಾಸ್ಕ್ ಮಾಡಿಲ್ಲ. ಸೊ ಏನಾಗಿದೆ, ಪ್ರಜ್ವಲ್ ಅವ್ರನ್ನ ಟಾರ್ಗೆಟ್ ಅಲ್ಲ, ಒಂದೆರಡು ರಿಲೀಸ್ ಮಾಡಿರ್ತಾರಲ್ಲ ಸರ್.
ಈಗ ನಮ್ಮ ಕಾರ್ತಿಕ್ ವಿಷಯಕ್ಕೆ ಬರೋಣ, ಕಾರು ಚಾಲಕ ಕಾರ್ತಿಕ್ ವಿಷಯಕ್ಕೆ. ಅವ್ರ ಮನೇಲಿ ಹೆಣ್ಮಕ್ಳಿರಲ್ವಾ, ಅವ್ರು ಅದೇನೋ ನನ್ನ ಮಗು ಕಳ್ಕೊಂಡೆ ಅಂತ ಮಗು ಬಗ್ಗೆ ಮಾತಾಡೋರಿಗೆ ಮೇಡಮ್ ಅವ್ರು ಹೇಳೋದಲ್ಲ, ನನ್ನ ಹೆಂಡತಿ ಸಮೇತ ಟಾರ್ಚರ್ ಕೊಟ್ಟಿದ್ದಾರೆ, ನನ್ನ ಹೆಂಡತಿ ಪ್ರೀತಿ ಇತ್ತು ತಾನೆ, ಬೇರೆ ಮನೆ ಹೆಣ್ಮಕ್ಳು ಆಗಿದೆ ಅಂತ. ಮೇಡಮ್ ಅದಕ್ಕೆ ಒಂದು ಪ್ರಾಪರ್ ಚಾನಲ್ ಇದೆ, ಅದನ್ನ ಪ್ರಶ್ನೆ ಮಾಡ್ತಕ್ಕಂತ ಒಂದು ಕಾನೂನಾತ್ಮಕ ವಿಧಾನಗಳಿದೆ, ಕೋರ್ಟ್ಗಳಿದೆ. ಅದನ್ನ ಬಿಟ್ಬಿಟ್ಟು ಇವ್ರ ಹೆಂಡತಿಗೆ ಟಾರ್ಚರ್ ಕೊಟ್ಟಿರುತ್ತೆ, ಕಂಡೋರ್ ಮನೆ ಹೆಣ್ಮಕ್ಳು ಜೀವನ ಮಾಡಿದಾರಲ್ಲ. ನೋಡ್ಬೇಕು ಅವ್ನ ಹೆಂಡತಿ ಫೋಟೋ ಯಾವುದು ಅಂತ ಹುಡುಕ್ಬೇಕು ಇವಾಗ. 2,500 ಕುಟುಂಬ ಏನಾಗಬೇಕು ಮೇಡಮ್? ಈಗ ಅವ್ನು ಕಾರ್ತಿಕ್ಗೆ ಮಾನ ಮರ್ಯಾದೆ ಕೇಳ್ಬೇಕು. ಈಗ ನೋಟಿಸ್ ಕಳಿಸಿದೆ ಅವ್ರಿಗೆ. ಹೌದು, ಈಗ ನೋಡಿ ಅದನ್ನ ಆ ಪೆನ್ ಡ್ರೈವ್ ಅಲ್ಲಿ ಈಗ ಅವ್ನು ಹೇಳಿಕೆ ಕೊಟ್ಟಿದ್ದಾನೆ, ಆ ಪೆನ್ ಡ್ರೈವ್ ಅಲ್ಲಿ ನನ್ನ ಹೆಂಡತಿ ಫೋಟೋನು ಇದೆ ಅಂತ. ಆ ಹೆಂಡತಿ ಫೋಟೋನ ಬ್ರನ್ ಮಾಡೋದನೋ ಅಥವಾ ಬೇರೆ ಹೆಣ್ಮಕ್ಳಿಗೆ ಹಾಳಾಗೋಗ್ಲಿ ಅಂತ ಅವ್ನ ಹೆಂಡತಿ ಫೋಟೋನು ಬಿಟ್ಟಿದ್ದಾನೆ ಅನ್ನೋದು ಚೆಕ್ ಮಾಡ್ಬೇಕು ಫಸ್ಟ್ ಇವರು, ಆಯ್ತಲ್ವಾ? ಯಾಕಂದ್ರೆ ಅವ್ನ ಮನೆ ಹೆಣ್ಮಕ್ಳಾದ್ರೆ ಹೆಣ್ಮಕ್ಳು, ಬೇರೆಯವ್ರ ಮನೆ ಹೆಣ್ಮಕ್ಳಲ್ವಾ? ಇವತ್ತು ಆ ರೀತಿ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ನೋಡಬೇಕು. ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಪ್ರಜ್ವಲ್ ರೇವಣ್ಣನ ಮೇಲೆ ಸೀರಿಯಸ್ ಆಫೆನ್ಸ್ ಇದೆ, ಸೀರಿಯಸ್ ಅಲಿಗೇಷನ್ಸ್ ಇದೆ. ಜೊತೆನಲ್ಲಿ ಅದನ್ನ ಅವ್ರ ಫೋನ್ ಇಂದ ಕಾಪಿ ಮಾಡಿರುವಂತದ್ದು ಡ್ರೈವರ್. ಅದನ್ನ ಬ್ಲಾಕ್ ಮೇಲ್ಗೋಸ್ಕರ ಬಳಸಿರ್ಬೋದು, ಬ್ಲಾಕ್ ಮೇಲ್ಗೋಸ್ಕರ ಬಳಸಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿರೋದ್ರಿಂದ ನೂರಾರು ಜನ ಹೆಣ್ಮಕ್ಳು ಅವ್ರಿಗೂ ಪಾಪ ಮಾನ ಮರ್ಯಾದೆ ಹರಾಜಾಗಿದೆ, ಅವ್ರ ಹೆಸರು ರಿವೀಲ್ ಆಗಿದೆ, ಅವ್ರಿಗೂ ಒಂದು ಸಂಸಾರ ಇದೆ, ಅವ್ರಿಗೂ ರೈಟ್ ಟು ಪ್ರೈವಸಿ ಎಫೆಕ್ಟ್ ಆಗಿದೆ. ಹಾಗಾಗಿ ಅವ್ರ ಮೇಲೂ 66 ಆಫ್ ದಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಕೂಡ ಪ್ರಕರಣ ದಾಖಲಾಗುತ್ತೆ. ಅದನ್ನು ಕೂಡ SIT ನವರು ಮಾಡ್ತಾ ಇದ್ದಾರೆ. SIT ನವರಿಗೂ ಈಗಲೂ ಕೂಡ ಈಗ ಆಲ್ರೆಡಿ ಅನಂತ್ ಕುಮಾರ್ ಅಂತ ಯಾರೋ ಒಬ್ರು ಸ್ಪ್ರೆಡ್ ಮಾಡಿದವರು ಜಮೀರ್ ಅಹಮದ್ ಅವ್ರ ಜೊತೆ ಇರ್ತಾರೆ ಅಂತ ಹೇಳಿ ಅವ್ರಿಗೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಡ್ರೈವರ್ಗೂ ಒಂದು ನೋಟಿಸ್ ಅನ್ನ ಕೊಡ್ತಾರೆ, ಅವ್ರಿಗೂ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಸೊ ದಟ್ ಈಸ್ ಒನ್ ಸೆಪರೇಟ್ ಪಾರ್ಟ್. ಈಗ ತನ್ನ ಮೇಲೆ ತೇಜೋವಧೆ ಆಗುತ್ತೆ, ಎಲ್ಲೋ ನಂದು ವಿಡಿಯೋಸ್ ಯಾರ ಕೈಲೋ ಸಿಕ್ಕಿದೆ. ಯಾಕೆಂದ್ರೆ 1 ವರ್ಷದ ಹಿಂದೆ ಈಚೆನೆ ಕಾರು ಚಾಲಕ ಕೆಲಸ ಬಿಟ್ಟಿದ್ದು. ಸ್ಟೇ ತಂದ ಮೇಲೂ ರಿಲೀಸ್ ಮಾಡ್ಬೋದಾ ಈ ತರ? ಮುಂದೆ ಹೇಳ್ತೀನಿ ಕೇಳಿ. ಒಂದು ಸಲ ಕೋರ್ಟ್ ಇಂದ ಸ್ಟೇ ತಂದ ನಂತರ ಯಾರಿಗೂ ಕೂಡ ರಿಲೀಸ್ ಮಾಡುವಂತ ಅಧಿಕಾರ ಇಲ್ಲ. ಬಿಕಾಸ್ ದಟ್ ಈಸ್ ಎ ಕ್ಲಿಯರ್ ಕಟ್ ವೈಲೇಷನ್ ಆಫ್ ದಿ ಕೋರ್ಟ್ ಆರ್ಡರ್. ಕೋರ್ಟ್ ಏನಂತ ಕೊಡುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ. ಕೋರ್ಟ್ ಏನಂತ ಕೊಡುತ್ತೆ, ಯಾರು ಕೂಡ ಯಾವುದೇ ಚಾನೆಲ್ಗಳಲ್ಲಿ ಅಶ್ಲೀಲವಾದಂತ ವಿಡಿಯೋ ಅಥವಾ ಇವರಿಗೆ ಮಾನ ಮರ್ಯಾದೆ ಹರಾಜಾಗುವಂತ ಯಾವುದೇ ವಿಡಿಯೋನ ರಿಲೀಸ್, ಯಾವುದನ್ನ ಪ್ರಸಾರ ಮಾಡಬೇಡಿ ಅಂತ ಚಾನೆಲ್ಗಳಿಗೆ 58 ಚಾನೆಲ್ಗಳಿಗೆ ಕೊಟ್ಟಿದೆ, ಇನ್ಕ್ಲೂಡಿಂಗ್ ಮಿಸ್ಟರ್ ಕಾರ್ತಿಕ್ ಹೂ ಇಸ್ ದ ಡ್ರೈವರ್ ಆಲ್ಸೋ. ಡ್ರೈವರ್ ಕೂಡ ಅದರಲ್ಲಿ ಒಬ್ರು ಡಿಫೆಂಡೆಂಟ್ ಇದ್ದಾರೆ, ಅವ್ರಿಗೂ ಸೇರ್ ಕೊಟ್ಟಿದೆ. ಈಗ ಅದು ಸ್ಪ್ರೆಡ್ ಮಾಡಿದವನು ಯಾರೋ ಥರ್ಡ್ ಪಾರ್ಟಿ ಸ್ಪ್ರೆಡ್ ಮಾಡ್ದ ಅಂದ್ರೆ ಅವನಿಗೆ ಕೋರ್ಟ್ ಆದೇಶ ಹೆಂಗ್ ಅನ್ವಯಿಸುತ್ತೆ? ಥರ್ಡ್ ಪಾರ್ಟಿ ಹೆಂಗ್ ಹೋಯ್ತು ಅಂತ ಕೋರ್ಟ್ ನೋಡಲ್ವಾ? ಅದು ಆಮೇಲೆ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್. ನಾವು ಅದನ್ನ ಕಂಟೆಂಪ್ಟ್ ಮಾಡಿ ಅವ್ನು ವೈಲೇಟ್ ಮಾಡಿದ್ದಾನೆ, ಇಂಜೆಕ್ಷನ್ ಆರ್ಡರ್ ವೈಲೇಟ್ ಮಾಡಿದ್ದಾನೆ. ಯಾಕೆಂದ್ರೆ ಕಾರು ಚಾಲಕ ಅವರು ಕಾರ್ತಿಕ್ ಮಾಡಿರೋ ವಿಡಿಯೋದಲ್ಲಿ ಏನ್ ಸ್ಪಷ್ಟೀಕರಣ ಕೊಡೋ ಪ್ರಯತ್ನಗಳು ಅಂದ್ರೆ, ನಾನ್ ನ್ಯಾಯಕ್ಕೋಸ್ಕರ ದೇವರಾಜೇಗೌಡರ ಹತ್ರ ಹೋದೆ, ಆಮೇಲೆ ಏನಾಯ್ತು ಅಂತ ಮೇಡಮ್, ಅವನು ಫಸ್ಟ್ ಕಾಂಗ್ರೆಸ್ ಹತ್ರ ಹೋಗಿರೋದು. ಕಾಂಗ್ರೆಸ್ ಹತ್ರ ಹೋಗಿ 2 ತಿಂಗಳು ಟೈಮ್ ತಗೊಂಡು ಆಗದೆ ಇದ್ದ ಸಂದರ್ಭದಲ್ಲಿ ದೇವರಾಜೇಗೌಡರು ಅನೇಕ ಕಡೆ ಹೋಗಿರ್ಬೋದು. ಕಾರ್ತಿಕ್ ಅನೇಕ ಕಡೆ ಹೋಗಿ ಕಾಂಗ್ರೆಸ್ ಅವ್ರ ಹತ್ರ ಹೋಗಿರ್ಬೋದು, ಅಥವಾ ದೇವರಾಜೇಗೌಡರ ಹತ್ರ ಹೋಗಿರ್ಬೋದು, ಅಥವಾ ಕನ್ನಡ ಅನೇಕ ಕಡೆ ಹೋಗಿದ್ದಾರೆ. ಹೋದ್ರೂ ಕೂಡ ಅವ್ರಿಗೆ ಬೇಕಾದಂತ ಅನುಕೂಲ ಆಗದೇ ಇದ್ದಾಗ ಅದನ್ನ ಸಿಡಿ ಮಾಡಿ ಹಾಸನದಲ್ಲಿ ಹಂಚಿದ್ದಾರೆ. ಸರ್, ಇದು ಬ್ಲಾಕ್ ಮೇಲ್ ಪ್ರಕರಣ. ಇದು ಬ್ಲಾಕ್ ಮೇಲ್, ಇಟ್ಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ಬ್ಲಾಕ್ ಮೇಲ್. ಎರಡನೇದು, ಈಗ ಸಿಡಿ ಬಂದಿದೆ, ನೂರಾರು ಜನ ಮಹಿಳೆಯರಿದ್ದಾರೆ. ಅದರಲ್ಲಿ ಎಷ್ಟೋ ಎಕ್ಸೆಪ್ಟ್ 1 or 2 ನೋಡಕ್ ಹೋದ್ರೆ 1 or 2 SIT ನವ್ರು ಹೇಳಿರುವಂತ ಮಾಹಿತಿಗಳಲ್ಲಿ ಎಲ್ಲವೂ ಕೂಡ 90% ಕನ್ಸೆಂಜುವಲ್ ರಿಲೇಶನ್ಶಿಪ್ ತರ ಕಾಣ್ತದೆ. ಮೇಡಮ್, ಈಗ ಒಂದು ಘಟನೆ ಆಗುತ್ತೆ, ಒಂದು ಬಲಾತ್ಕಾರದ ಪ್ರಕರಣ ಅಥವಾ ಸೆಕ್ಷುಯಲಿ ಅಬ್ಯೂಸ್ ಮಾಡಿದ್ರು ಅಥವಾ ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋ ಪ್ರಕರಣದಲ್ಲಿ ನಮಗೆ ಕಾನೂನಾತ್ಮಕವಾಗಿ ಬೇಕಾಗಿರೋದು ಯಾರು? ವಿಕ್ಟಿಮ್. ಕರೆಕ್ಟ್. ಕಂಪ್ಲೇಂಟ್ ಕೊಡೋರು ಯಾರೋ ವಿಕ್ಟಿಮ್. ನಿಮಗೆ ತೊಂದರೆ ಆಗಿದೆ, ಯಾರೋ ಮಹಿಳೆ ಸರ್ ನನಗೆ ಆಮಿಷ ತೋರಿಸಿ ಕೆಲಸ ಕೊಡಿಸ್ತೀನಿ, ಇಲ್ಲ ಕೆಲಸದಿಂದ ತೆಗಿತೀನಿ, ಇಲ್ಲ ಸೈಟ್ ಕೊಡಿಸ್ತೀನಿ, ಇಲ್ಲ ಮನೆ ಕೊಡಿಸ್ತೀನಿ, ಇಲ್ಲ ನಿನಗೆ ಈ ತೊಂದರೆ ಕೊಡ್ತೀನಿ ಅಂತ ಹೆದರಿಸಿ ನನ್ನ ಕೆಟ್ಟ ವಿಚಾರಕ್ಕೆ ಬಳಸ್ಕೊಂಡ್ರು ಅಂತ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ದಟ್ ಬಿಕಮ್ಸ್ 376. ಈಗ ಈ ಕೊಟ್ಟಿರುವಂತ ಕಂಪ್ಲೇಂಟ್ ನೀವು ನೋಡಿಬೇಕಾರೆ ಈ ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಎಲ್ಲೂ ಕೂಡ 376 ಅಥವಾ ರೇಪಿನ ಅಂಶ ಎಲ್ಲೂ ಇಲ್ಲ. ಆಮೇಲೆ ನೋಡಿ, ಆಮೇಲೆ ಹೇಳ್ತಾರೆ ನಮ್ಮ ಮಗುಗೂ ತೊಂದರೆ ಕೊಟ್ರು ಅಂತ. ಆಮೇಲೆ ಇದು ನೋಡಿ, ಮಗುಗೂ ತೊಂದರೆ ಕೊಟ್ಮೇಲೆ ಈಗ ಎಲ್ಲ ಕಡೆ ಅದನ್ನ ಯಾವ್ದದು ನಮ್ಮ ಕೇಸು ಸರ್, ಚಿಕ್ಕ ಮಕ್ಕಳಿಗೆ
ಪೋಕ್ಸೋ ಪೋಕ್ಸೋ ಕಾಯ್ದೆ ಹಾಕ್ಬೇಕು. ಯಾಕೆ ಇವ್ರು ಹಾಕಿಲ್ಲ? ಮಗುಗೆ ತೊಂದರೆ ಕೊಟ್ಮೇಲೆ ಪೋಕ್ಸೋ ಹಾಕಿಲ್ಲ. ಈಗ ಆ ಕಂಪ್ಲೇಂಟ್ ಅನ್ನು ನೋಡಿದಾಗ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ, ಈಗ ನೋಡಿ ನಾವು ಲೇಮೆನ್ ಆಗಿ ಕಾಮನ್ ಮೆನ್ ಆಗಿ ರಸ್ತೆಯಲ್ಲಿ ಮಾತಾಡಕ್ಕೂ ಕೋರ್ಟ್ ಮುಂದೆ ನ್ಯಾಯಾಧೀಶ ಮುಂದೆ ನಿಂತಾಗ ನ್ಯಾಯಾಧೀಶ ಅದೇ ಕ್ವಶನ್ ಅನ್ನು ಕೇಳ್ತಾರೆ, ನೀವು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಈ ಸೆಕ್ಷನ್ ಗಳನ್ನ ಹಾಕಿದಿರಲ್ಲ, 376 ರೇಪ್ ಯಾಕೆ ಹಾಕಿಲ್ಲ ಅನ್ನೋದು ಎಲ್ಲರಿಗೂ ಯಕ್ಷ ಪ್ರಶ್ನೆ. ಈಗ ರೇವಣ್ಣ ಮತ್ತು ಅವ್ರ ಮಗನ್ ಕೇಸ್ ಮೇಲೆ 159C ಏನೋ ಹಾಕಿರೋದು ಮೇಡಮ್. ಅದ್ರಲ್ಲಿ ಏನ್ ಮಾಡಿದ್ದಾರೆ, 354A, 354D, 506 and 509. ಯಾಕೆ ಅಂದ್ರೆ ಆ ಮಹಿಳೆಯರು ಹೇಳಿದರೆ ಏನಂತ, ನನಗೆ ಕೆಲವು ಸರಿ ಅಶ್ಲೀಲ ಟಚ್ ಮಾಡಕ್ ಬಂದಿದ್ದಾನೆ, ನನಗೆ ಹೆದರ್ಸಿದಾನೆ, ಬೆದರಿಸಿದಾನೆ, ನನ್ನ ಮಗಳಿಗೂ ಇದೇ ತರ ತೊಂದರೆ ಕೊಟ್ಟಿದ್ದಾನೆ, ಬಲಾತ್ಕಾರ ಅಂತ ಎಲ್ಲೂ ಇಲ್ಲ. ಈಗ ಒಂದು ಪಕ್ಷ ಒಂದು ಸಣ್ಣ ವರ್ಡ್ ನನ್ನ ಮೇಲೆ ಬಲಾತ್ಕಾರ ಮಾಡಿದಾನೆ ಅಂತ ಬಂದಿದ್ರೆ 100% 376 ಆಗ್ತಿತ್ತು ಸರ್. ಆಮೇಲೆ ಇಲ್ಲಾಂದ್ರೆ ಈ ರಾಂಗ್ ಸೆಕ್ಷನ್ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ ಮೇಡಮ್, ಅದ್ರ ಮೇಲೆ ಒಂದು ಸ್ಟೇ ಸಿಗುತ್ತೆ. ನೀವು ಅಡಿಷನಲ್ ರಾಂಗ್ ಸೆಕ್ಷನ್ ಯಾವ್ದ್ರಲ್ಲಿ ಕಂಟೆಂಟ್ ಇಲ್ದಿರೋ ಸೆಕ್ಷನ್ ನೀವು ಸೇರ್ಸಕ್ ಹೋಯ್ತು ಅಂದ್ರೆ ಏನ್ ವಿಷಯ ಇದೆ ಅದ್ರ ಮೇಲೆ ಮೇಡಮ್, ಈಗ 2500 ಚಿಲ್ಲರೆ ಪ್ರಕರಣಗಳು 2500 ಚಿಲ್ಲರೆ ಪ್ರಕರಣಗಳು ಅಂತ ಒಂದರಲ್ಲಿ, ಕೆಲವು ಕಡೆ 3000 ಪ್ರಕರಣಗಳು ಅಂತ. ಇಟ್ಸ್ ಓಕೆ. 3000 ಪ್ರಕರಣಗಳು ಆಗ್ಬೇಕು ಅಂದ್ರೆ ಸುಮಾರು 10 ವರ್ಷಗಳ ಕಾಲ ಬೇಕು. ಅಟ್ಲೀಸ್ಟ್ ಒಂದು 2-3 ಪ್ರಕರಣ ಆಗ್ತಾ ಇದ್ದಂಗೆನೆ ಅದು ಬೆಳಕಿಗೆ ಬರ್ಬೇಕಾಯ್ತು. ಅದು ಹೀಗೆ ಯಾಕೆ ಬರ್ತಾ ಇದೆ? ಅಲ್ಲ, ನನಗೆ ಅದಕ್ಕೂ ಇನ್ನೊಂದು ಕ್ಲಾರಿಟಿ ಬೇಕು ನೋಡಿ. ಈಗಲೇ ಯಾಕೆ ಬರ್ತಾ ಇದೆ? ಎಲೆಕ್ಷನ್ ಟೈಮಲ್ಲಿ ಯಾಕೆ ಬರ್ತಾ ಇದೆ? ಕಾರ್ತಿಕ್ ಕಾರ್ ಡ್ರೈವರ್ ಇದಾರಲ್ಲ, ಒಂದು ವಿಡಿಯೋ ಮಾಡಿದ್ದಾರೆ, ಅಲ್ಲೊಂದು ಆತಂಕ ಇದೆ, ಭಯ ಇದೆ. ಆ ಬಾಡಿ ಲ್ಯಾಂಗ್ವೇಜ್ ನೀವು ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಕಂಟೆಂಟ್ ಲಾಸ್ಟ್ ಸಮರಿ ಏನು ಅಂತ ಹೇಳಿದ್ರೆ ಇದಕ್ಕೂ ಕಾಂಗ್ರೆಸ್ಗೂ ಏನ್ ಸಂಬಂಧ ಇಲ್ಲ ಅಂತ ಹೇಳೋ ಪ್ರಯತ್ನ. ಒಂದೇ ನಿಮಿಷ, ಇವನು ನ್ಯಾಯ ಕೊಡಿಸೋನಾಗಿದ್ರೆ ಇವಾಗ ಬೇಕಾಗಿರ್ಲಿಲ್ಲ. 1-2 ಪ್ರಕರಣ ಆದಾಗ್ಲೇ ಇವನ ಹತ್ರ ವಿಡಿಯೋ ಇತ್ತು ಅಂದ್ರೆ ಅವತ್ತೇ ಬಿಡ್ಬೋದಾಗಿತ್ತು. ಅದನ್ನ ತಂದು ಈ ಎಲೆಕ್ಷನ್ಗೆ ನೋಡ್ಕೊಂಡು ಕಾಂಗ್ರೆಸ್ ಅವ್ರ ಹತ್ರ ಹೋಗಿ ಮತ್ತೆ ಎಲ್ಲಾರ ಹತ್ರ ಸುತ್ತಾಡಿ ಲಾಸ್ಟ್ಗೆ ಲಾಯರ್ ಹತ್ರ ಹೋಗುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಸೊ ನಿಂಗೊಂದು 10 ಪ್ರಕರಣ, ಈಗ ಬೇಡ 100 ಪ್ರಕರಣ, ಒಂದು 100 ಪ್ರಕರಣ ಆದ್ಮೇಲೆ ಇವ್ರು ಗೊತ್ತೇ ಇರಲ್ಲ. ಡ್ರೈವರ್ ಸಪೋರ್ಟ್ ಮಾಡಿದ್ದಾನೆ, ಇವನು ಸಪೋರ್ಟ್ ಮಾಡಿದ್ದಾನೆ. 100 ಪ್ರಕರಣದಲ್ಲಿ ಇವನು ಇದ್ದಾನೆ ಅಂದಾಗ ಇವನು ಗೊತ್ತಿರುತ್ತೆ ನನ್ನ ಮೇಲೆ ಇಲ್ಲಿ ಬರ್ತೋ, ನಾನು ಎಲ್ಲಿ ಜೈಲಿಗೆ ಹೋಗ್ತೀನೋ. ಅಲ್ಲ, ಈಗ ತನ್ನ ಬುಡಕ್ಕೆ ಯಾವಾಗ ಬಂತು, ತನ್ನ ಆಸ್ತಿ ವಿಚಾರದಲ್ಲಿ ಯಾವಾಗ ಬಂತು, ಅವಾಗಷ್ಟೇ ಟ್ರಿಗರ್ ಆಗ್ತಾರೆ ಅನ್ನೋದಾದ್ರೆ ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ದವನು, ಇವನು ಒಬ್ಬ ಅಪರಾಧಿ. ಗೊತ್ತಾಯ್ತು. ಅಲ್ಲ, ರಾಘವೇಂದ್ರ ಅವ್ರು, ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ರಾಜಕೀಯ ವ್ಯವಸ್ಥೆ ಒಳಗೆ ಪ್ರಜ್ವಲ್ ರೇವಣ್ಣನ್ ಬಿಡ್ತೀರಾ, ರಾಮನಗರ ಕಾಂಗ್ರೆಸ್ ಶಾಸಕರು ಇಕ್ಬಾಲ್ ಹುಸೇನ್ ಬಿಡ್ತೀವಿ ಅಂತ ಬಿಡ್ತಾವ್ರೆ. ಈಗ ಇಕ್ಬಾಲ್ ಹುಸೇನ್ ಬಿಡ್ತಾರೆ, ನಾವು ಮತ್ತೊಂದು ಬಿಡ್ತೀವಿ ಅಂತ ಈ ಕಡೆ. ಇವತ್ತು ನೋಡಿ, ನಮಗೆಲ್ಲ ಈಗ ನಾವು ಕರ್ನಾಟಕದವ್ರು ಅಂದ್ರೆ ಇವರೆಲ್ಲ ಯಾಕೆ ಕೊಟ್ಬಿಟ್ರಪ್ಪ, ನಮ್ದು ಕರ್ನಾಟಕಕ್ಕೆ ಒಂದು ದುರಂತ ಇವರಲ್ಲ. ಇವತ್ತು ನಮಗೆ ನಾಚಿಕೆ ಆಗ್ತಾ ಇದೆ. ಇವತ್ತು ಏನಾಗಿದೆ ನೋಡಿ, ಒಬ್ಬ ಪ್ರಧಾನಿ ಮಂತ್ರಿ ಮೊಮ್ಮಗ ಇದೆಲ್ಲಿನೂ ಹಾಕಲ್ಲ, ಅವ್ರ ಅಪ್ಪ ಇದಾನೆ ಇಲ್ಲ, ಅವ್ರ ಅಪ್ಪನ ಎಲ್ಲೂ ತೋರಿಸ್ತಲ್ಲ ಯಾವ ಮಾಧ್ಯಮದರು, ಪ್ರಧಾನ ಮಂತ್ರಿ ಮೊಮ್ಮಗ ಅಂತಲೇ ಆಗ್ತದ್ರ ಪಾಪ. ಇವತ್ತು ಆ ಇಳಿ ವಯಸ್ಸಲ್ಲಿ ಪ್ರಧಾನಮಂತ್ರಿ ಮೊಮ್ಮಗ ಅಂತ ಅಲ್ಲ, ಈ ಪ್ರಧಾನಮಂತ್ರಿ ನೋಡಿ, ಇವ್ ನೋಡಿ ಆ ಪ್ರಧಾನ ಮಂತ್ರಿ ಆಗಕ್ಕೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ರು. ಒಂದು ಸೀಟ್ ಮನೇಲಿ ಇದ್ರು, ಅವರೆಲ್ಲ ರಸ್ತೆಯಲ್ಲಿ ಮಲಗಿದ್ರು. ಆ ಒಂದು ಶ್ರಮ ಇವತ್ತು ಏನಾಗಿದೆ ನೋಡಿ, ಹೈ ಪೈ ಫ್ಯಾಮಿಲಿಗಳು ಇವರೆಲ್ಲ, ಇವರಿಗೆ ಕಷ್ಟ ಅನ್ನೋದು ಗೊತ್ತಿಲ್ಲ. ಹುಟ್ಟಿದ ತಕ್ಷಣ ಚಿನ್ನ ಸ್ಪೂನ್ ಅಲ್ಲಿ ಊಟ ಕೊಡ್ತಾರೆ, ಇವ್ರಿಗೆ ಯಾವುದೇ ಕಷ್ಟ ಇಲ್ಲ, ಕೇಳ್ದ ದುಡ್ಡು ಬರುತ್ತೆ, ಇವ್ರು ಕೇಳೋ ಕಾರ್ಗಳು ಕೊಡಿಸ್ತಾರೆ. ಈಗ ಹೇಳಿದಲ್ಲ, ಅಮ್ಮ 1.5 ಕೋಟಿ ಕಾರಲ್ಲಿ ಓಡಾಡಿ ಯಾರೋ ರೋಡಲ್ಲಿ ಸಾಯ್ಲಿ ಅಂತ ಹೇಳಿ ಅವ್ರ ಅಮ್ಮನೂ ಅದೇ ತರನೇ. ಈಗ ಒಂದು ಮನುಷ್ಯ, ಒಂದು ಮನೆ ಅಂದ್ರೆ ನೋಡಿ, ಇವತ್ತೆಲ್ಲ ನಮ್ಮ ಮಕ್ಕಳಿಗೆ ನಮ್ಮ ತಾಯಂದಿರಿಗೆ ಹೇಳಬೇಕು, ಮನೆ ಅಂದ್ರೆ ಆ ಕಲ್ಚರ್, ಮನೆಯ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ. ನಮ್ಮ ಮಕ್ಕಳನ್ನ ಹೆಂಗ್ ಬೆಳೆಸ್ತೇವೆ, ನಾವು ಕಷ್ಟ ಹೇಳಬೇಕು. ನಿಮ್ ತಾತ ನೋಡಪ್ಪ ಈ ರೀತಿ ಒಂದು ಕಷ್ಟಪಟ್ಟು ಇವತ್ತು ರಾಜಕೀಯದಲ್ಲಿ ಒಂದು ಪ್ರಧಾನಿ ಮಂತ್ರಿ ಆಗಿದ್ದಾರೆ, ನಿಮ್ ತಂದೆ ಇಷ್ಟು ಕಷ್ಟಪಟ್ಟಿದ್ದಾರೆ, ನೀನು ಈ ರೀತಿ ಕಷ್ಟಪಟ್ಟರೆ ಮಾತ್ರ ಆಗುತ್ತೆ. ಇವತ್ತೇನಾಗಿದೆ, ಎಷ್ಟೊಂದು ಜನ ಮಕ್ಕಳು ಡೈರೆಕ್ಟ್ ಆಗಿ ಅವರು ಏನು MP ಗಳಾಗಬೇಕು. ಇವತ್ತು ನೋಡಿ, ಒಬ್ಬ ನಾರ್ಮಲ್ ಪರ್ಸನ್ ಬರಬೇಕು ಅಂದ್ರೆ ಫಸ್ಟ್ ಗ್ರಾಮ ಪಂಚಾಯತಿ ಸದಸ್ಯ ಆಗ್ತಾನೆ, ಮಂಡಲ್ ಪಂಚಾಯತಿ ಆಗ್ತಾನೆ, ತಾಲೂಕ್ ಪಂಚಾಯತಿ ಆಗ್ತಾನೆ, ಜಿಲ್ಲಾ ಪಂಚಾಯತಿ ಆಗ್ತಾನೆ. ಇವತ್ತು ಏನಿಲ್ಲ, ಅವರ ಅಪ್ಪ ಮಿನಿಸ್ಟರ್ ಆದ್ರೆ ಮಗ ಡೈರೆಕ್ಟ್ ಆಗಿ ಸಂಸದ, ಅವ್ರ ಅಪ್ಪ ಮಿನಿಸ್ಟರ್ ಆದ್ರೆ ಮಗ MLA. ಇವತ್ತು ಈ ರೀತಿ ಒಂದು ಆದಾಗ ಎಲ್ಲಿಂದ ನಿಮ್ಗೆ ಅದು ಕಷ್ಟನೇ ಗೊತ್ತಾಗಲ್ಲ. ಇವತ್ತು ಈ ಕಷ್ಟ ಗೊತ್ತಿಲ್ಲದೆ ಇರೋದಕ್ಕೆ ಈ ರೀತಿ ಹಾದಿ ತಪ್ಪ ಮಕ್ಕಳುಗಳು ಜಾಸ್ತಿ ಆಗಿದ್ದಾರೆ. ಅವನ ಸ್ನೇಹಿತರುಗಳು ಡ್ರಗ್ಸ್ ಅಂತ ಹೇಳ್ತೇವೆ. ಈಗ ಒಬ್ಬ ಸಂಸದನೇ ಡ್ರಗ್ಸ್ ತಗೋಬೇಕಾದಾಗ ಅಲ್ಲಿ ಯಾರೋ ಒಂದು ಇನ್ಸ್ಪೆಕ್ಟರ್ ಇವ್ರ ಹತ್ರನ ಹೋಗ್ತಾರೆ, ಅಣ್ಣ ನನಗೊಂದು ಸೀಟ್ ಮಾಡ್ಕೊಡೋಣ, ನನಗೆ ಈ ಸ್ಟೇಷನ್ ಕೊಡೋಣ, ನನಗೆ ಏನು ಬೇಕಾ ಅವರೇ ಸಪ್ಲೈ ಮಾಡ್ತಾರೆ. ಇವತ್ತಿಗೆ ಅಧಿಕಾರಿಗಳು ಕೆಲವರು ಅವ್ರು ಸಪ್ಲೈ ಮಾಡ್ಬಿಟ್ಟು ಅವ್ರು ಉಳಿಸ್ಕೊಳ ಅಂತ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ ಅಂತ ರಣಹೇಡಿಗಳ ಅಧಿಕಾರಿಗಳು. ಇವತ್ತು ನೋಡಿ, ಇದಕ್ಕೆ ಕಾರಣ ಏನು, ಅವನಿಗೆ ಒಂದು BJP ಅವರು ಇವತ್ತು ಎಲ್ಲ ಕಾಂಗ್ರೆಸ್ಸು JDS ಈ ಸರ್ಕಾರ ಮಾಡಿದ್ದಾರೆ. ಆ ಟೈಮ್ 10 ವರ್ಷದಿಂದ ಇದು ಆಗ್ತಾ ಬಂದಿರ್ಬೋದು, ಅವತ್ತಿಂದಲೂ ಇದೆ, ಅವತ್ತು ಗೊತ್ತಿದೆ. ಇವತ್ತೇನಾಗುತ್ತೆ ನೋಡಿ, ಒಂದು ಒಳ್ಳೆಯ ಸೆಕ್ಷನ್ಗಳು ಹಾಕಿಲ್ಲ. ಇದನ್ನು ಏನು ಅಂದರೆ, ನೀವೆಲ್ಲ ಮಾಧ್ಯಮದಲ್ಲಿ ಇವತ್ತೇನು ಮಾಡ್ತಾ ಇದ್ದೀರಾ, ಅದನ್ನು ಹೈಲೈಟ್ ಮಾಡ್ತಾ ಇದ್ದೀರಾ. ಅದರಿಂದ ಸರ್ಕಾರ ಇದನ್ನು ಸಡನ್ನಾಗಿ ಮುಚ್ಚಾಕಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ SIT ಮಾಡಿದೆ. ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಥರ ಮಾಧ್ಯಮಗಳು ಇಲ್ಲ ಅಂದಿದ್ರೆ ಇದನ್ನ ಮುಚ್ಚಿ ಹಾಕ್ಬಿಡ್ತಾ ಇದ್ರು. ಇವತ್ತೆಲ್ಲ ಮಾಧ್ಯಮ ಸ್ಟ್ರಾಂಗ್ ಇರೋದಕ್ಕೆ ಮಾತ್ರ ಇವತ್ತು ಮುಚ್ಚಾಗ್ತಾ ಇದ್ದಂಗೆ ಈ ಒಂದು
ಒಂದು ಒಳ್ಳೆ ದಿಕ್ಕಲ್ಲಿ ಹೋಗ್ತಾ ಇದೆ. ಆದ್ರೂ ನೋಡಿ ಸೊಮೋಟೋ ಈ ಯಾವುದೇ ಒಂದು ಕೇಸನ್ನ ಅವರೇ ಗನ್ಮ್ಯಾನ್ ರೀ, ಸರ್ಕಾರ ಕೊಟ್ಟಿರೋ ಗನ್ಮ್ಯಾನ್ ಇದ್ದಾನೆ, ಅಲ್ಲಿ SP ಇದ್ದಾರೆ, ಎಲ್ಲರನ್ನೂ ಬಿಟ್ಟು ಸುತ್ತ ಇರೋದೇ ಸರ್ಕಾರದವ್ರಿಗೆ ಗೊತ್ತೇ ಆಗಲ್ವಾ ಅಂತ. ಗಾಡಿ ಒಬ್ಬ ಸಾಮಾನ್ಯವನಾಗಿದ್ರೆ ಬಿಡ್ತಾ ಇದ್ರ, ಸಾಮಾನ್ಯ ಒಬ್ಬ ಪ್ರಜೆ ಆಗಿದ್ರೆ ಒಂದು ಕೇಸು ಸುಮ್ಮನೆ. ಆಮೇಲೆ ಇವತ್ತು ಹೆಂಗಾಗಿದೆ ಸ್ಟೇಷನ್ಗಳಲ್ಲಿ FIR ಮಾಡಲ್ಲ, NCR ಮಾಡಲ್ಲ, ಫಸ್ಟ್ ಕರ್ಕೊಂಡು ಹೋಗ್ತಾರೆ. ಅವನೊಬ್ಬನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ, ಕೊಟ್ಟಿಲ್ಲ ಅಂದಾಗ FIR ಮಾಡ್ಬಿಟ್ಟು ಜೈಲಿಗೆ ಕಳಿಸ್ತಾರೆ. ಅಂತ ಸಂದರ್ಭದಲ್ಲಿ ಸಾಮಾನ್ಯ ವ್ಯಕ್ತಿಗಾದ್ರೆ ಹೀಗೆ ಮಾಡ್ತೀರಾ ನೀವು ಪೊಲೀಸ್ ಇಲಾಖೆಯವರು? ಅದೇ ಒಬ್ಬ MP ಸಂಸದನಾದ್ರೆ ಈ ರೀತಿ ಅವನು ತಪ್ಪಿಸ್ಕೊಂಡು ಹೋಗಿ ಬಿಟ್ಬಿಟ್ಟು ಆಮೇಲೆ ಇವರೇ ಕಿತ್ತಾಡೋದು, ಇವ್ರು ಮೋದಿ ಬೈಯೋದು, ಮೋದಿ ಇವ್ರಿಗೆ ಬೈಯೋದು, ಅಮಿತ್ ಶಾ ಹೇಳೋದು, ಇವೆಲ್ಲ ಒಂದು ಜನಗಳಿಗೆ ಕಣ್ಣರಿಸುವ ತಂತ್ರ. ಮಾಡದೆ ದಯವಿಟ್ಟು ಇದಕ್ಕೆ ಒಂದು ಅಂತ್ಯ ಕಾಣಿಸ್ಬೇಕು. ಅಂದ್ರೆ ಈ ಇನ್ಸಿಡೆಂಟ್ ಅಲ್ಲಿ ಇವಾಗ ಯಾವ್ದು ಮುನ್ನೆಲೆಗೆ ಬರ್ಬೇಕಾಗಿತ್ತು, ಹೌದು ಬಂದಿಲ್ಲ, ಅದು ಬರ್ತಾ ಇಲ್ಲ. ಇವತ್ತು ಆರೋಪ ಪ್ರತ್ಯಾರೋಪ ಎರಡಲ್ಲಿ ಮುಳುಗೋಗ್ಬಿಟ್ಟಿದೆ. ಇಲ್ಲಿ ನಿಜವಾಗ್ಲೂ ಕೂಡ ಮುನ್ನೆಲೆಗೆ ಬರ್ಬೇಕಾದ್ರೆ ಸಂತ್ರಸ್ತರ ಕಂಡೀಷನ್ ಏನಿವತ್ತು, ಅವ್ರಿಗೆ ಯಾರು ಇವತ್ತು ಹೆಲ್ಪಿಂಗ್ ಹ್ಯಾಂಡ್ ಆಗಿ ನಿಂತ್ಕೋತಾರೆ, ಸೊ ಅದು ಮುನ್ನೆಲೆಗೆ ಬರ್ಬೇಕು ಇವತ್ತು. ಮತ್ತೆ ಆ ವ್ಯಕ್ತಿನ ಯಾರು ತನಿಖೆ ಆಗ್ಲಿ, ಶಿಕ್ಷೆ ಆಗ್ಲಿ, ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ ಕೊಡ್ಲಿ, ಅದು ಬಟ್ ದೊಡ್ಡ ಸಂಖ್ಯೆಯಲ್ಲಿ ಇಡೀ ಪ್ರಪಂಚ ದೊಡ್ಡ ಹಗರಣ ಅಂತ ಇವಾಗ ಬರ್ತಾ ಆಶ್ಚರ್ಯ ಅನ್ಸಿದೆ ಗೊತ್ತಾ, ಕೆಲವೊಂದು ವಿಡಿಯೋದಲ್ಲಿ ಸಂಖ್ಯೆಯಲ್ಲಿ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಬೇರೆ ಬೇರೆ ತರದ ಹೆಣ್ಣು ಮಕ್ಕಳು ಇದ್ದಾರೆ ಇವಾಗ. ಹೌದು, ಕೆಲಸದವ್ರನ್ನು ಬಿಡಲ್ಲ ಅಂತ ಹೇಳಿದ್ರೆ, 8 ರಿಂದ 80 ವರ್ಷದ ಹೆಣ್ಮಕ್ಳನ್ನ ಯಾರನ್ನೂ ಬಿಡಲ್ಲ ಅಂತ ಹೇಳಿದ್ರೆ ಎಂಥ ಸಂಸ್ಕಾರ. ಅದೇ ಮೇಡಮ್, ಇಲ್ಲಿ ವೇ ಟುವರ್ಡ್ಸ್ ಲುಕಿಂಗ್ ಟುವರ್ಡ್ಸ್ ಎ ವುಮೆನ್ ಆಟಿಟ್ಯೂಡ್ ಇದೆಯಲ್ವಾ, ಅದು ಚೇಂಜ್ ಆಗದೆ ಹೊರತು ಇಂಥ ಪ್ರಕರಣ ಮತ್ತೆ ರಾಘವೇಂದ್ರ ಅವರು ಒಂದು ಪಾಯಿಂಟ್ ಹೇಳಿದ್ರು, ಮನೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವತ್ತಿಗೂ ನಾವು ಹೆಣ್ಮಕ್ಳಿಗೆ ಆಚೆ ಈಚೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗು, ಕತ್ತೆತ್ತು ಹೋಗ್ಬೇಡ, ಈ ತರ ಸಂಸ್ಕಾರ ಕೊಡ್ತೇವೆ ಹೊರತು ಮನೇಲಿ ಗಂಡು ಮಕ್ಳು ಹುಟ್ಟಿದಾವೆ ಅಂದ್ರೆ ಯು ಹ್ಯಾವ್ ಟು ಪ್ರೊಟೆಕ್ಟ್ ಲೇಡೀಸ್. ಇವತ್ತು ಸಮಾಜದಲ್ಲಿ ಇವತ್ತು ಸಮಾಜದಲ್ಲಿ ಸಮಾಜದಲ್ಲೂ ಕೂಡ ನೋಡಿ. ಈಗ ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ವಿಡಿಯೋ ರಿಲೀಸ್ ಆಯ್ತು, ಅವರೇ ಖುದ್ದಾಗಿ ರಾಜೀನಾಮೆ ಕೊಟ್ರು, ಮತ್ತೆ ಎಲೆಕ್ಷನ್ ನಿಂತ್ಕೊಂಡ್ರು, ಅಂತವ್ರನ್ನ ಮತ್ತೆ ನಮ್ಮ ಜನಗಳು ಗೆಲ್ಲಿಸ್ತಾರೆ. ಇಲ್ಲಿ ಜನಗಳಿಗೂ ಸಹ ಸ್ವಲ್ಪ ಸಾಮಾಜಿಕ ಜವಾಬ್ದಾರಿ ಇರ್ಬೇಕು ಕೂಡ. ಈ ತರ ಹಿನ್ನೆಲೆ ಇರತಕ್ಕಂತ ವ್ಯಕ್ತಿನ ನಾವು ಪದೇ ಪದೇ ಚುನಾಯಿಸಿ ಕಳಿಸಿದ್ರೆ ಇಂಥವ್ರು ಪದೇ ಪದೇ ಅಧಿಕಾರಕ್ಕೆ ಬರ್ತಾ ಇರ್ತಾರೆ. ನೋಡಿ ಈಗ ಎಲೆಕ್ಷನ್ ಆಗಿದೆಯಲ್ಲ ರೇಣು, ಇದು ಇದು ಒಂಥರ ಹೆಂಗೆ ಅಂದ್ರೆ ಡೈವರ್ಟಿಂಗ್ ದ ಸಬ್ಜೆಕ್ಟ್. ಆಗ್ಲೇ ಹೇಳಿದ್ರು ರಾಘವೇಂದ್ರ ಅವರು, ಇವತ್ತು ಮಾತಾಡಕ್ ಬೇಕಾದಷ್ಟು ವಿಷಯ ಇದೆ, ಆದ್ರೆ ಮಾತಾಡ್ತಿರೋದೇನು ನೋಡಿ, ನೀರಿಲ್ಲ, ರಸ್ತೆಗಳಿಲ್ಲ, ರಸ್ತೆಗಳೆಲ್ಲ ಗುಂಡಿಮಯ ಆಗಿದೆ, ಬರಗಾಲದಿಂದ ತತ್ತರಿಸೋಗಿದೆ. ಇವತ್ತು ನೋಡಿ ಪ್ರಜ್ವಲ್ ರೇವಣ್ಣ ವಿಚಾರ ಮಾತಾಡೋ ಪರಿಸ್ಥಿತಿ ತಂದಿದಾರಲ್ಲ, ಹೆಂಗಾದ್ರೂ ಒಂದು ಎಲೆಕ್ಷನ್ ಟೈಮ್ಗೆ ಪ್ರೀ ಪ್ಲಾನ್ ಆಗಿ ಹಾಕಿದ್ದಾರೆ. ಇದೊಂದು ಗುಮಾನಿ ನಮ್ಗೆ ಏನು ಅಂದ್ರೆ ನೋಡಿ, ಯಾವಾಗ ಅಭಿವೃದ್ಧಿ ಕೇಳ್ತೇವೆ, ಜನಗಳು ಕುಡಿಯೋ ನೀರು ಕೇಳ್ತೇವೆ, ರೈತರಿಗೆ ಒಂದು ಪರಿಹಾರ ಬಂದಿಲ್ಲ ಅಂತ ಯಾವಾಗ ನೀವೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳು ಹೇಳ್ತಾ ಇರ್ತವೆ, ಆ ಟೈಮಲ್ಲಿ ಯಾವುದೋ ಒಂದು ಈ ಥರ ಒಂದು ಸಿಡಿಗೆ ತರ್ತಾರೆ. ಯಾವುದೋ ಒಂದು ನೋಡಿ, ಯಾವುದೋ ಲಾಸ್ಟ್ ಟೈಮ್ ನೋಡಿ ಸುಮಾರು ನಾವು ಹೇಳ್ತೇವೆ, ಅವಾಗ KRS ಡ್ಯಾಮ್ ಹೊಡೆದೋಗುತ್ತೆ ಅಂತ ಸುಮಲತಾ ಮೇಡಮ್ ಅವ್ರು ಹೇಳಿದಾಗ ಏನೋ ಉಮಾಪತಿ ದರ್ಶನ್ ಅವ್ರದ್ದೊಂದು ಸ್ಟೋರಿ ತಂದ್ಬಿಟ್ಟು ಅದನ್ನ ಮುಚ್ಚಾಕ ಕೆಲಸ ಮಾಡ್ತಾರೆ. ಅದು ಆಗ್ತಾ ಆಗ್ತಾ ಹಾಗೆ ಅದೊಂದು KG ಒಂದು ಶಾಸಕರ ಮನೆ ಬೆಂಕಿ ಹಾಕ್ತಾರೆ. ಅವಾಗ ಬಂದ್ಬಿಟ್ಟು ಎಲ್ಲ ಬೇರೆ ಬೇರೆ ಒಂದು ಆದಾಗ ಒಂದು ಡ್ರಗ್ಸ್ ಕೇಸನ್ನ ರಾಗಿಣಿ ಅರೆಸ್ಟ್ ಮಾಡ್ತಾರೆ. ಇದು ಇವತ್ತು ಈ ತರ ಒಂದು ಷಡ್ಯಂತ್ರನ ಈ ಸರ್ಕಾರಗಳೇ ಯಾಕೆ ಮಾಡಬಾರ್ದು ಅಂತ. ಯಾಕಂದ್ರೆ ಅಭಿವೃದ್ಧಿಗಳ ಕೆಲಸಗಳನ್ನ ಮುಚ್ಚಾಕಂಥದ್ದು, ಅಭಿವೃದ್ಧಿ ಮಾಡಕ್ಕೆ ಇರೋದು ಯೋಗ್ಯತೆ ಇಲ್ಲ. ಈಗ ಸುಮಾರು ಭಾಗ್ಯಗಳು ಕೊಡೋದು, ಇನ್ನೊಂದು ಕೊಡೋದು. ಇವತ್ತು ಎಷ್ಟೋ ನೋಡಿ, ಒಂದು SC ST ಒಂದು ದುಡ್ಡನ್ನು 11,000 ಕೋಟಿ ಹಾಕೊಂಡಿದ್ದಾರೆ, ಯಾವುದು ದುಡ್ಡಿಲ್ಲ ಇವತ್ತು, ಖಾಲಿ ಆಗಿರೋದ್ರಿಂದ ಜನಗಳನ್ನ ದಿಕ್ ತಪ್ಪಿಸೋದಕ್ಕೆ ಈ ರಾಜಕಾರಣಿಗಳೇ ಸೃಷ್ಟಿ ಮಾಡ್ಕೊಂಡವ್ರ. ನಿನಗೆ ಸ್ವಲ್ಪ ದಿನ ತೊಂದರೆ ಆಗುತ್ತೆ, ನಾನೇನು ಬಚಾವ್ ಮಾಡಕ್ ನಾವು ಇದೇವಿ, ನಾವೆಲ್ಲ ಒಂದೇ ಫ್ಯಾಮಿಲಿ, ನೀನು ಈ ತರ ಇದು ಮಾಧ್ಯಮಗಳನ್ನ ಜನಗಳನ್ನ ಇವಾಗ ಇಂತ ಇನ್ಸಿಡೆಂಟ್ ಆದಾಗ ಅವು ವಿ ಶುಡ್ ರಿಯಾಕ್ಟ್. ಇವಾಗ ಆಗಿದೆ, ಇವಾಗ ಅದ್ರ ಬಗ್ಗೆ ಇವಾಗ ಅಭಿವೃದ್ಧಿ ಅದರ ಪಕ್ಕಕ್ಕೆ ಇಡಿ ನೀವು. ಬಟ್ ಇಂತ ಹೀನ ಕೃತ್ಯ ಆಗಿದೆಯಲ್ಲ, ಇದನ್ನ ಖಂಡಿಸ್ಬೇಕು ನಾವು, ಉಗ್ರವಾಗಿ ಖಂಡಿಸ್ಬೇಕು. ಇದನ್ನ ತನಿಖೆ ಮಾಡಿ ಇವಾಗ ಸತ್ಯಾಸತ್ಯನ ಬಯಲ್ ಮಾಡ್ಲಿ, ಇಲ್ಲ ಪ್ರಶ್ನೆ ಬರುತ್ತೆ ಮೇಡಮ್, ಸಾಮಾನ್ಯ ವ್ಯಕ್ತಿಗೆ ಇವತ್ತು ತಪ್ಪಿಸ್ಕೊಳಕ್ ನಿಮ್ಗೆ ಆ ವಿಶ್ವಾಸ ಇದೆಯಾ ಇದನ್ನ ತುಂಬಾ ಪ್ರಾಮಾಣಿಕವಾಗಿ ತನಿಖೆ ಆಗಿ ಬ್ರಿಜ್ಭೂಷಣ್ ಶರಣ್ ಸಿಂಗ್ ಇದು ಏನ್ ಬಂತು ರೆಸಸ್ ಮೂವ್ಮೆಂಟ್, ಬೇರೆ ಅತ್ರಾಸ್ ಇನ್ಸಿಡೆಂಟ್, ಎಷ್ಟೋ ಪ್ರಭಾವಿ ವ್ಯಕ್ತಿಗಳಿದ್ದಾಗ ನ್ಯಾಯ ಸಿಗಲ್ಲ. ಬಟ್ ಇವಾಗ ನ್ಯಾಯ ಕೊಡಿಸ್ಬೇಕಾದ್ರೆ ನಮ್ಮ ಯಾವ ಪ್ರಜ್ಞಾವಂತರು ಇದೇವಿ ಜನತೆ, ಅವ್ರೇ ಇದ್ರ ಪರವಾಗಿ ಧ್ವನಿ ಎತ್ತಬೇಕಾಗುತ್ತೆ, ಅದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೋಬೇಕು. ಕರೆಕ್ಟ್. ಆಮೇಲೆ ನೋಡಿ ಅಲ್ಲಿ DC ಹೇಳ್ತಾರ್ರಿ, 101 ಕೇಸ್ ಆಗಿತ್ತು, ನನಗೆ ಗೊತ್ತಿತ್ತು, ಯಾವುದೋ ರಾಮಾಯಣ ಮಹಾಭಾರತ ತಗೊಂಡು ಹೇಳ್ತಾರೆ. ಒಬ್ಬ ಜಿಲ್ಲಾಧಿಕಾರಿ ಈ ತರ ಗೊತ್ತಿತ್ತು ನನಗೆ, ಇದಾಗಿದ್ದು ದೇವರೇ ಶಿಕ್ಷೆ ಅಂದ್ರೆ ಒಬ್ಬ ಜಿಲ್ಲಾಧಿಕಾರಿಗೆ ಹಂಗಾರೆ ಸ್ವತಂತ್ರ ಇಲ್ವೇ? ಒಬ್ಬನ ಸಂಸದನ ಅರೆಸ್ಟ್ ಮಾಡ್ಸೋದಿಲ್ವಾ ಸರ್? ಇದೆಯಲ್ವಾ? ಇಲ್ಲಿ ನೋಡಪ್ಪ ಓಟ್ ಹಾಕ್ತೆ ಹೊರಗಡೆ ಬಂದೆ ಅರೆಸ್ಟ್ ಅಂತ ಮಾಡ್ಬೋದಾಗಿತ್ತಲ್ಲ. ಅವ್ರೊಂದು ಹೀರೋ ಆಗ್ಬಿಡ್ತಿದ್ರಲ್ಲಿ DC. ಇವತ್ತು ನಾವು DCಗೂ ಒಂದು ಹೆಲ್ಪ್ಲೆಸ್. ಕುಮಾರಸ್ವಾಮಿ ಅವರು ಹೇಳಿದ್ರು ದೇವರ ಮೇಡಮ್, ಈ ಪ್ರಕರಣದಲ್ಲಿ ನೋಡಿ, ಈ ಪ್ರಕರಣದಲ್ಲಿ ಏನಾದರೂ ತನಿಖೆ ಮಾಡಿ ನಾವು ಒಂದು ನ್ಯಾಯ ಕೊಡಿಸ್ತೀವಿ ಅಂತ ಹೋದ್ರಿಗೆ ಖಂಡಿತ ಉಳ್ಬಾಳಿಲ್ಲ.
ಯಾಕೆಂದ್ರೆ ಈ ಪ್ರಕರಣ ಸಾಮಾನ್ಯದಲ್ಲ. ಯಾರು ಸಂತ್ರಸ್ತರು ಧೈರ್ಯ ಮಾಡ್ತಿರಲ್ಲ ಸರ್, ಹಿಂದೆ ಬರ್ತಕ್ಕಂಥ ಧೈರ್ಯ ಮಾಡ್ಬೇಕು. ಸೌತ್ ಸರ್ ಸಂತ್ರಸ್ತರು ಅಥವಾ ಈ ಒಂದು ಅಕ್ರಮಗಳಲ್ಲಿ ಸಿಗಾಕೊಂಡಿರ್ತಕ್ಕಂಥ ಲೈಂಗಿಕ ಇದ್ರಲ್ಲಿ ಸಿಗಾಕೊಂಡಿರ್ತಕ್ಕಂಥ ಹೆಣ್ಮಕ್ಳು, ನೊಂದಿರ್ತಕ್ಕಂಥ ಹೆಣ್ಮಕ್ಳು ಮುಂದೆ ಬಂದು ಧೈರ್ಯ ಮಾಡಿ ಆಗಿರ್ತಕ್ಕಂಥ ವಿಚಾರಗಳನ್ನ SIT ನೇರವಾಗಿ ಹೇಳಿದ್ರೆ ಸರ್ ಮತ್ತೆ ಆಗಿರ್ತಕ್ಕಂಥ ಕೆಲವರು ಎಷ್ಟೋ ಜನ ಬಲವಂತವಾಗಿ ಅಲ್ಲಿ ಲೈಂಗಿಕ ಕ್ರಿಯೆ ನಡೀತಕ್ಕಂಥ ನೋಡ್ತೀವಿ ಸರ್. ಇಲ್ಲೆಲ್ಲ ಶ್ರೀಮಂತರಲ್ಲ ಸರ್. ದೂರಲ್ಲಿ ಕೊಟ್ಟಾಗ ಮಾತ್ರ SIT ಅದನ್ನ ತನಿಖೆ ಮಾಡ್ಬೋದು ಅಥವಾ ನೀವು ಹೇಳಿದಂಗೆ ಅತ್ಯಾಚಾರ ಕೇಸ್ ಮಾಡ್ಬೋದು. ಆದ್ರೆ SIT ನಾವಿರೋ ತಿಳ್ಕೊಳ್ಬೇಕು ಮೇಡಮ್, ಏನ್ ಗೊತ್ತಾ, ಆರೋಪಿಗಳಿಗೆ SIT ನೋಟಿಸ್ ಕೊಡ್ಲೇಬೇಕು, ಕೊಡುತ್ತೆ ಇನ್ನೊಂದು ಮತ್ತು ಬಟ್ ಸಂತ್ರಸ್ತಗಳಿಗೆ SIT ಯಾವ್ದೇ ರೀತಿಯ ಬಲವಂತ ಮಾಡಂಗಿಲ್ಲ, ಹಿಂಗೆ ಹಂಗೆ ಹಂಗೆ ಅಂತೇಳಿ. ಆ ಹೆಣ್ಮಕ್ಳಿಗೆ ಯಾರು ಸೆಕ್ಯೂರಿಟಿ ಕೊಡಲ್ಲ. ಹೌದು, ಅವ್ರು ಮುಂದೆ ಬಂದು ನಾನು ಕೂತ್ಕೊಂಡು ಮೀಡಿಯಾದಲ್ಲಿ ಅಧ್ಯಕ್ಷ ಏನ್ ಮಾಡ್ತಾ ಇದ್ದಾರೆ ಸರ್, ಹೋಗಿ ಕೂತ್ಕೊಬೇಕು, ಯಾರು ಮುಂದೆ ಬರಲ್ಲ, ಮತ್ತೆ ಆ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಕೊಡಲ್ಲ. ಅಕಸ್ಮಾತ್ ಮಾನಹಾನಿ ಆಯ್ತು, ಪ್ರಾಣ ಹಾನಿ ಆಯ್ತು, ಹೆಚ್ಚು ಕಡಿಮೆ ಆಯ್ತು, ಇಲ್ಲ ಅವ್ರ ಕುಟುಂಬಗಳಿಗೆ ಯಾರು ಆಗಲ್ಲ, ಯಾರು ಮುಂದೆ ಬರೋದಕ್ಕೆ ಮುಂದೆ ಬರ್ದೇ ಇರೋದಕ್ಕೆ ಕಾರಣ ಈ ಸರ್ಕಾರ. ಯಾಕೆ ಮುಂದೆ ಬರ್ತಿದ್ರು ಅಂದ್ರೆ ಆ ತಕ್ಷಣ ಈ ಒಂದು ವಿಷಯ ಗೊತ್ತಾದ ತಕ್ಷಣನೇ ಅವನ ಒದ್ದು ಒಳಗಡೆ ಹಾಕಿದ್ರೆ ಈ ಸರ್ಕಾರ, ಎಲ್ಲಾ ಹೆಣ್ಮಕ್ಳು ಬರ್ತಾ ಇದ್ರು, ಅವ್ರ ಜೈಲಲ್ಲಿ ಇರ್ತಾ ಇದ್ದ. ಇವತ್ತೇನಾಗಿದೆ, ಅವ್ನು ಹೊರಗಡೆ ಆರಾಮಾಗಿ ಬಿಟ್ಬಿಟ್ಟು ಯಾರೋ ಒಬ್ರು ಹೆಣ್ಮಗಳು ಬಂದ್ರೆ ಅಲ್ಲಿ ಯಾರೋ ಅವ್ರ ಮಗನ್ ಕಿಡ್ನಾಪ್ ಮಾಡ್ತಾರೋ, ಇನ್ನೊಂದ್ ಮಾಡ್ತಾರೋ, ಇಷ್ಟೊಂದು ಬಲಾಢ್ಯ ಒಂದು ಮನೆ ಅದು. ಏನ್ ಮಾಡ್ತಾರೋ ಗೊತ್ತಿಲ್ಲ, ಯಾರು ಧೈರ್ಯ ಮಾಡ್ತಾರೆ ಮೇಡಮ್? ಇವತ್ತು ಮಾತಾಡ್ತಾ ಇದ್ದೇವೆ, ನಾಳೆ ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ, ಅಂತ ಪರಿಸ್ಥಿತಿಯಲ್ಲಿ ಇದೆ ಇವತ್ತು. ನೋಡಿ, ದೇವರಾಜೇಗೌಡರ ಹತ್ರ ಇದೇ ಪ್ರಶ್ನೆಯನ್ನ ನಮ್ಮ ಪ್ರತಿನಿಧಿ ಕೇಳಿದ್ರು. ಆ ಸಂದರ್ಭದಲ್ಲಿ ನೀವು ಸಂತ್ರಸ್ತರೇನಾದ್ರು ಭೇಟಿ ಆಗ್ತೀರಾ, ಅವ್ರ ಜೊತೆ ಸ್ಟೇಟ್ಮೆಂಟ್ ಏನಾದ್ರು ತಗೊಂತೀರಾ, ವಕೀಲರಾಗಿ ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋ ಕೆಲಸವನ್ನ ದೇವರಾಜೇಗೌಡ್ರೆ ನೀವು ಮಾಡ್ತೀರಾ ಅಂದಾಗ, ಇಲ್ಲ, ಆ ಸಾಹಸ ಕೈ ಹಾಕಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮುಂದೊಂದು ದಿವಸ ಏನಾಗುತ್ತೆ ಆಪತ್ತು ಅನ್ನೋದನ್ನ ಹೀಗೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ದ ಸೆಕೆಂಡ್ ಥಿಂಗ್, ಬಲವಂತವಾಗಿ ದೇವರಾಜೇಗೌಡರು ನನ್ನ ಹತ್ರ ಹಿಂಗೆ ಹೇಳಿಸ್ಬಿಟ್ಟಿದ್ದಾರೆ ಅಂತ ದೇವರಾಜೇಗೌಡರ ವಿರುದ್ಧವಾಗಿ ಏನಾದ್ರು ನಿಂತ್ಕೊಂಡ್ಬಿಟ್ರೆ ಅನ್ನುವಂತಹ ಆತಂಕ ಇವತ್ತು ಸಮಾಜದಲ್ಲಿ ಹೆಚ್ಚಾಗಿದೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತಾ ಅಂತ ಯೋಚನೆ ಮಾಡಬೇಕಾದಂಥ ಸನ್ನಿವೇಶದಲ್ಲಿ ಆರೋಪ ಪ್ರತ್ಯಾರೋಪಗಳಲ್ಲೇ ನಾವೆಲ್ಲರೂ ಮುಳುಗಿ ಹೋಗಿರೋದು ನಿಜಕ್ಕೂ ಕೂಡ ಹೇಯ ಕೃತ್ಯ ಅಂತಲೇ ಹೇಳ್ಬೋದು. ಸರ್, ಈಗ ನನಗಿನ್ನೊಂದು, SIT ಈಗ ತಂಡ ರಚನೆ ಮಾಡಿದೆ, ಅದು ತನ್ನ ತನಿಖೆ ನಡೆಸ್ತಿದೆ ಅಂದಾಗ SIT ಹೇಳಿದ ಡೇಟಿಗೆ ಅವ್ರು ವಿಚಾರಣೆಗೆ ಹಾಜರಾಗಬೇಕಾ? ರೇವಣ್ಣವ್ರು ಹೇಳ್ತಾರೆ 4ನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗ್ತಾ ಇದ್ದೀನಿ, 3ನೇ ತಾರೀಕು ರೇವಣ್ಣವ್ರು ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂದ್ರೆ ಅದು ಹಂಗ ಪ್ರೊಸೀಜರ್? ಒಂದ್ಸಲ ಪೊಲೀಸ್ ನೋಟಿಸ್ ಕೊಟ್ಟ ನಂತರ ಯಾವ್ದಾದ್ರು ಒಂದು ಹೆಲ್ತ್ ರೀಸನ್ ಇದ್ರೆ, ಹುಷಾರಿಲ್ಲ, ಬೇರೆ ಕಡೆ ಕೆಲಸದಲ್ಲಿ ಇದ್ವಿ, ಆಗ 1 or 2 days ಎಕ್ಸ್ಟೆಂಡ್ ಟೈಮ್ ತಗೋಬಹುದು. ಸ್ವಲ್ಪ ಹುಷಾರಿಲ್ಲ, 2 ದಿವಸ ಬಿಟ್ಟು ಬರ್ತೀವಿ ಅಂತ. ಅದು ಬಿಟ್ಟು ನಾವು ಇಷ್ಟ ಬಂದಂಗೆ ಬರ್ತೀವಿ ಅನ್ಲಿಕ್ಕೆ ಕಾಮನ್ ಮನ್ ಅಲ್ವಲ್ಲ. ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ. ಈಗ ಆಸ್ ಆಫ್ ನಾವು 354A ನಲ್ಲಿ ಇದ್ದಾರೆ. ಸೆಕ್ಷನ್ ಇಸ್ ಬೇಲೇಬಲ್ ಅಫೆನ್ಸಸ್ ಇದೆ. ಈ ಸೆಕ್ಷನ್ ಗಳಿಗೆ ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಎನ್ಕ್ವೈರಿ ಅಂತೂ ನಡೆಯುತ್ತೆ. ಎಲ್ಲದಕ್ಕೂ 2 ವರ್ಷ 3 ವರ್ಷ ಮಿನಿಮಮ್ ಇಂಪ್ರಿಸನ್ಮೆಂಟ್ ಇರೋದ್ರಿಂದ ಸಹಜವಾಗಿ ಈ ಪ್ರಕರಣಗಳು ಅರೆಸ್ಟ್ ಮಾಡೋದಿಲ್ಲ. ಬಟ್ ಅದೇ ಮಹಿಳೆ ಹತ್ರ ಮುಂದುವರೆದ ಹೇಳಿಕೆ ಅಂತ ಮಾಡ್ತಾರೆ. ಪೊಲೀಸ್ ತನಿಖೆಯಲ್ಲಿ ದಿಸ್ ಇಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಮುಂದುವರೆದ ಹೇಳಿಕೆ ಅಂತ ಮಾಡಿದಾಗ, ಸರ್ ನಾನು ಬಂದು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಟ್ಟಾಗ ನನಗೆ ಬಹಳಷ್ಟು ಗಾಬರಿ ಇತ್ತು, ಎಲ್ಲ ವಿಚಾರಗಳನ್ನ ನಾನು FIR ಅಲ್ಲಿ ಕಂಪ್ಲೇಂಟ್ ಅಲ್ಲಿ ಹೇಳಲಿಕ್ಕೆ ಆಗಿಲ್ಲ, ಈಗ ನಾನು ಧೈರ್ಯ ಬಂದು ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಬಲಾತ್ಕಾರ ಕೂಡ ಆಗಿದೆ. ಅಥವಾ ಬೇರೆ ವಿಕ್ಟಿಮ್ ಬಂದು, ಇಲ್ಲ ಸರ್ ಈ ಮಹಿಳೆ ನೋಡಿ ನನಗೂ ಧೈರ್ಯ ಬಂದಿದೆ, ನನ್ನ ಮೇಲೂ ಕೂಡ ಹೆದರಿಸಿ ಆಮಿಷ ಕೊಟ್ಟು ಮಾಡಿದ್ದಾರೆ ಅಂತ ಹೇಳಿ ಆ ಮಹಿಳೆ ಕಂಪ್ಲೇಂಟ್ ತಗೊಂಡು 376 ಅಲ್ಲಿ ಏನಾದ್ರು FIR ಆಯ್ತು ಅಂದ್ರೆ, 376 ಅಲ್ಲಿ ಇಸ್ ವೆರಿ ಸೀರಿಯಸ್ ಅಫೆನ್ಸ್. ಅದು ನಾನ್ ಬಿಲೇಬಲ್, ಕಾಗ್ನಿಸಬಲ್ ಅಫೆನ್ಸ್. ಯಾವುದೇ ತರ ಫಾರಿನ್ ಪಾಸ್ಪೋರ್ಟ್, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಲೆಕ್ಕಗೆ ಇಟ್ಕೊಳಲ್ಲ. ಪೊಲೀಸರು ನೋಟಿಸ್ ಕೂಡ ಅವಶ್ಯಕತೆ ಇಲ್ಲ. 41 ನೋಟಿಸ್, 376 ನೋಟಿಸೇ ಬೇಕಿಲ್ಲ. ಇಮಿಡಿಯೇಟ್ ಆಗಿ ದೇ ವಿಲ್ ಟೇಕ್ ಹಿಮ್ ಇಂಟು ಕಸ್ಟಡಿ. ಓಕೆ, ಇದು 1 ವರ್ಷ ನೀವು ಹೇಳಿದ್ರಿ, ಸುದ್ದಿ ಆಗ್ತಾ ಇತ್ತು, ಪ್ರಕರಣ ನಾನು ನೋಡ್ತಾ ಇದ್ದೆ, ನನಗೇನೋ ಪರ್ಸನಲ್ ಗ್ರಜ್ ಇತ್ತು, ಹಾಗಾಗಿ ನಾನು ಅವತ್ತೇನೋ ಕಂಪ್ಲೇಂಟ್ ಕೊಟ್ಬಿಟ್ಟೆ, ನನಗೀಗ ಮನವರಿಕೆ ಆಗಿದೆ, ನಾನು ನನ್ನ ಕೇಸ್ನ ವಾಪಸ್ ತಗೋತೀನಿ. ಹೆಣ್ಮಕ್ಳ ಸ್ಟೇಟ್ಮೆಂಟ್ ಅದು ಚಾನ್ಸ್ ಇದೆ. ಯಾಕಂದ್ರೆ ಎಷ್ಟೋ ಸಲ ವಿಕ್ಟಿಮ್ಗಳು ಕೊನೆವರೆಗೂ ಸ್ಟ್ಯಾಂಡರ್ಡ್ ಆಗಿ ನಿಲ್ಲಬೇಕು. ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಕಷ್ಟಪಟ್ಟು ತನಿಖೆಯನ್ನು ಮಾಡ್ತಾರೆ. ಹೋರಾಟಗಾರರು ತುಂಬಾ ಹೋರಾಟ ಮಾಡಿ ಬೀದಿಗಿಳಿದು ಪಾಪ ಹೋರಾಟ ಮಾಡ್ತಾರೆ, ಹೆಣ್ಮಕ್ಳು ನ್ಯಾಯ ಸಿಗ್ಲಿ ಅಂತ. ವಕೀಲರು ಕೂಡ ಬಹಳಷ್ಟು ಹೋರಾಟ ಮಾಡಿ ಕಾನೂನಾತ್ಮಕವಾಗಿ ನ್ಯಾಯ ಕೊಡಿಸಬೇಕು ಅಂತ ಹೋರಾಟ ಮಾಡ್ತಾರೆ. ಕೆಲವು ವಿಚಾರಗಳೇ ನಾವು ನೋಡಿದಂಥದ್ದು. ಹೆಣ್ಮಕ್ಳು ಅಥವಾ ಬೇರೆ ಯಾರೋ ವಿಕ್ಟಿಮ್ಗಳು ಏನ್ ಮಾಡ್ತಾರೆ, ಅವ್ರು ಕೊಡುವಂತ ಒತ್ತಡ ಅಥವಾ ಯಾವ್ದನ್ನ ಆಮಿಷಕ್ಕೊಳಗಾಗಿ, ಸರ್ ನಾನು ಆ ಟೈಮಲ್ಲಿ ಪೊಲೀಸ್ನವರು ಮತ್ತು ವಕೀಲರು ಹೇಳಿದ್ರು ಅಂತ ನಾನು ಹೇಳಿಕೆ ಕೊಟ್ಟೆ, ನಮಗೂ ಪ್ರಜ್ವಲ್ ರೇವಣ್ಣ ಅವರು ಏನು ಮಾಡಿಲ್ಲ, ದಯವಿಟ್ಟು ಕ್ಷಮಿಸಿ ಸರ್ ಅಂತ ಹೇಳಿ ಏನಾಗ್ಬೇಕು? ಒಂದು ಸಲ ಮೇಡಮ್ ವಿಕ್ಟಿಮ್ ನನ್ನ ಮೇಲೆ ಅನ್ಯಾಯ ಆಗಿದೆ ಅಂತ ಯಾವ ವಿಕ್ಟಿಮ್ ಬಂದು ಕಂಪ್ಲೇಂಟ್ ಕೊಡ್ತಾರೋ ಅವರೇ ಬಂದು ನನ್ನ ಮೇಲೆ ಏನೂ ಆಗಿಲ್ಲ, ಫಿಸಿಕಲ್ ಎಕ್ಸಾಮಿನೇಷನ್ ಅವೆಲ್ಲ ಆರೋಪ ಸಾಬೀತಾಗ್ತಕ್ಕಂಥದ್ದು ದೂರುದಾರರು ಅಥವಾ ಸಂತ್ರಸ್ತರು
ಕೊಡ್ತಕ್ಕಂತ ಹೇಳಿಕೆ ಆಧಾರದ ಮೇಲೆ ಇಡೀ ಪ್ರಕರಣ ನಿಂತ್ಕೊಳ್ಳತಕ್ಕಂಥದ್ದು ಅವ್ರು ಕೊಡ್ತಕ್ಕಂತ ಹೇಳಿಕೆ. ಅವ್ರೇನಾದ್ರೂ ಸ್ಟ್ರಾಂಗ್ ಆಗಿ ಹೇಳಿಕೆ ಕೊಡ್ದಲೆ ಅಥವಾ ಬೇರೆ ರೀತಿ ಎದುರುಕೊಂಡು ಏನಾದ್ರು ಸ್ಟೇಟ್ಮೆಂಟ್ ಕೊಡ್ದಲೆ ಇದ್ರೆ ಖಂಡಿತ ಅವರು ನಮ್ಮ ಸರಿ ಹೇಳ್ದಂಗೆ ಅದು ಖಂಡಿತ ಕೇಸು ನಿಲ್ಲಲ್ಲ, ಬಹಳ ಕಷ್ಟ ಇದೆ. ಮತ್ತೆ ಈ ಕೆಲಸವನ್ನ ಅವೇರ್ನೆಸ್ ಅವ್ರಿಗೆ ಯಾವ ಧೈರ್ಯ ತುಂಬಿರಾರು ಹರಿಪ್ರಸಾದ್ ಅವರೇ, ಒಂದ್ ನಿಮಿಷ ಏನೋ ಈಗ ನೋಡಿ, ಈ ತರ ಒಂದು ಸ್ಟ್ರಾಂಗ್ ಕೇಸಲ್ಲಿ ನೆಕ್ಸ್ಟ್ ಅವ್ರ ಹೆಣ್ಮಕ್ಳು ಚೇಂಜ್ ಆಗದೆ ಇದ್ದಂಗೆ ಇವಾಗಲೇ ಇದನ್ನ SIT ಮಾಡಿದ್ರಲ್ವಾ, ಆ ತರ ಒಂದು ನ್ಯಾಯಾಲಯದಲ್ಲಿ ಒಬ್ಬ ನ್ಯಾಯಾಧೀಶರು ಬಂದ್ಬಿಟ್ಟು ಒಂದೇ ಸಲ ಹೇಳಿಕೆನ ಆ ಹೆಣ್ಮಕ್ಳಿಗೆ ಮತ್ತೆ ಬೇಡಪ್ಪ, ಸಾಕ್ಷಿನೇ ಬೇಡ, ಹೆಣ್ಮಕ್ಳು ಆ ರೀತಿ ಮಾಡೋ. ಈಗ ನೋಡಿ, ಸಂವಿಧಾನ ಚೇಂಜ್ ಮಾಡ್ತೇವೆ ಹಾಗೆ ಅಂತಾರಲ್ಲ, ಈ ರೀತಿ ಕಾನೂನನ್ನ ಮಾಡ್ಲಿ, ಬಲಡ್ಡ ಕಾನೂನುಗಳನ್ನ ನಾವು ಅದನ್ನ ಹೋರಾಟ ಮಾಡೋಣ. ಇವತ್ತೇನಾಗುತ್ತೆ, ಒಂದೇ ಸಲ ಹೆಣ್ಮಕ್ಳನ್ನ 10 ಸಲ ಕರೆದು ಅವ್ರ ಮನೆ ಹಾಳು ಮಾಡೋದು ಬೇಡ. ನಾವು ಒಂದೇ ಸಲ ಕರೆದ್ಬಿಟ್ಟು ಆ ನ್ಯಾಯಾಧೀಶರು ಮುಂದೆನೆ ಹೇಳಿಕೆ ತಗೊಳ್ಳಿ. ಅವಾಗ ಪೊಲೀಸ್ ಅಧಿಕಾರಿಗಳು ಎದುರಿಸಿದ್ರು ಅಂತ ಅವರು ಒಳ್ಳೆ ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಕೆಲಸ ಮಾಡಕ್ಕೆ ರಾಜಕಾರಣಿಗಳು ಬಿಡಲ್ಲ ಇವತ್ತು. ಆ ರೀತಿ ಮತ್ತೆ ಅಲ್ಲಿ ಹೋಗಿ ಕೋರ್ಟಲ್ಲಿ ಹೋಗಿ ಕೇಸ್ ನಿಲ್ದೇ ಇರಂಗೆ ಮಾಡೋದಕ್ಕಿಂತ ಈ ರೀತಿ ಒಂದು ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ನ್ಯಾಯಾಧೀಶರ ಮುಂದೆನೆ ಆಗ್ಲಿ, ಅದು ಎನ್ಕ್ವೈರಿ ಆಗ್ಲಿ, ಒಂದೇ ಸಲ ರಿಕಾರ್ಡ್ ಆಗುತ್ತೆ. ಶಿವಶಂಕರ್ ಅವರೇ, ಈ ಕೇಸಲ್ಲಿ ನ್ಯಾಯ ಅಂದ್ರೆ ಏನ್ ನಿಮ್ ಪ್ರಕಾರ? ನಮ್ಗೆ ಈ ಕೇಸಲ್ಲಿ ನ್ಯಾಯ ಅಂದರೆ ನಿಜವಾಗ್ಲೂ ಒಂಥರ ಹೆಂಗೆ ಅಂದರೆ, ಕರಡಿ ಬಂತು ಕರಡಿ ಅಂತಾರೆ, ಮುಂದೆ ಕರಡಿ ನೋಡ್ತಾರೆ ಅಷ್ಟೇ, ಹಿಂದೆ ಎಲ್ಲೋಯ್ತು ಅಂತಲೂ ಗೊತ್ತಿಲ್ಲ, ಮುಂದೆ ಎಲ್ಲೋಗುತ್ತೆ ಅಂತಲೂ ಗೊತ್ತಿಲ್ಲ. ಸೊ ನಾವು ಬರೀ ಕರಡಿ ಬಂತು ಅಂತ ಕೇಳಿದ್ದೀವಿ ಅಷ್ಟೇ. ಈ ಪ್ರಕರಣದಲ್ಲಿ ಎಷ್ಟು ಪ್ರಕರಣಗಳಾಗಿದೆ ಅನ್ನೋದು ನಮ್ಗೆ ಖಂಡಿತ ಗೊತ್ತಿಲ್ಲ. ಯಾಕೆಂದರೆ ಬರೀ ಟಿವಿನಲ್ಲಿ ಇಷ್ಟು ಬರೀ ನಾವು ಕೇಳಿದಷ್ಟೇ, ಮತ್ತೆ ಪತ್ರಿಕೆಯಲ್ಲಿ ಓದಿದಷ್ಟೇ. ನಾವು ಒರಿಜಿನಲ್ ಯಾವ ಸಿಡಿನೂ ನೋಡಿಲ್ಲ, ಪೆನ್ ಡ್ರೈವ್ ನೋಡಿಲ್ಲ, ಕೆಲವು ಚಿತ್ರಗಳು ಬಂದಿದೆ. ಸೊ ಯಾಕೆಂದರೆ ಇವತ್ತಿನ ಪ್ರಕರಣಗಳು ಎಷ್ಟೋ ಕೇಸಸ್ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಪ್ರಕರಣಗಳು ನೋಡ್ತಾ ಇದ್ದೀವಿ. ನಮ್ಮ ಚಿತ್ರದುರ್ಗ ಮಠ ಅವ್ರದ್ದಾಗ್ಲಿಲ್ವಾ, ಜೈಲಿಲ್ವಾ? ಯಾಕಂದ್ರೆ ಅವ್ರದ್ದು ಸ್ಟ್ರಾಂಗ್ ಆಗಿ ಈಗ ಒಬ್ರು ಜಡ್ಜು ಲೇಡಿ ಸಿಕ್ಕಿದ್ರು, ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಒಂದು ಬೇಲ್ ಕೂಡ ಕೊಡಬಾರ್ದು, ಇಲ್ಲೇ ಆ ಪ್ರಕರಣನ ಅವ್ರನ್ನ ಎಲ್ಲೂ ಶಿಫ್ಟ್ ಮಾಡಬಾರ್ದು, ಇದೇ ಜೈಲಲ್ಲಿ ಕೂತ್ಕೊಂಡು ಇಲ್ಲೇ ಇದ್ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ತೀರ್ಮಾನ ಮಾಡೋದು. ಮೇಡಮ್, ನಾವೇ ಹೇಳೋದಿಲ್ಲಿ ಈ ಪ್ರಕರಣಕ್ಕೆ ಸೂಕ್ತ ತನಿಖೆ ಆಗ್ಬೇಕು, ಸತ್ಯ ಹೊರಗಡೆ ಬಿಡ್ಬೇಕು, ಅಪರಾಧಿಗೆ ಶಿಕ್ಷೆ ಖಾತ್ರಿಪಡಿಸ್ಬೇಕು. ಮತ್ತೊಂದು, ಇಂಥ ಪ್ರಕರಣಗಳು ಮತ್ತೆ ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಕ್ರಮಗಳು ಸರ್ಕಾರಗಳು ತಗೋಬೇಕು. ನೀವು ಹಳೆ ಇನ್ಸಿಡೆಂಟ್ಸ್ ಊರಿಗೊಬ್ಬ ಗೌಡ ಅನ್ನೋಂಗೆ ಅವ್ರವ್ರ ಕಪಿ ಮುಷ್ಟಿಲ ವಾಪಸ್ ತಗೋತಾರೆ ಕೇಸ್ ಅಂದ್ರೆ ಯಾಕೆ? ಇವತ್ತು ಕಾನ್ಫಿಡೆನ್ಸ್ ಲ್ಯಾಕ್ ಆಗಿದೆ. ನೀವು ಹಳೆ ಬಿಲ್ಕಿಸ್ ಬಾನು ಪ್ರಕರಣ ನೋಡಿ, ಅತ್ರಾಸ್ ಇನ್ಸಿಡೆಂಟ್ ನೋಡಿ, ಬೇರೆ ಬೇರೆ ಕೇಸ್ ಆರಾಮಾಗಿ ಬಿಡ್ತಾರೆ. ಇವತ್ತು ಯಾರು ವಿಕ್ಟಿಮ್ ಆಗಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರನ್ನ ಬಲಿ ತಗೊಂಡಿರೋದಿದೆ. ಇದೆಲ್ಲ ಕೂಡ ಒಂದು ಇಷ್ಟ ಇದೆ. ಸಂತ್ರಸ್ತರು ಯಾಕೆ ಎದುರ್ಕೊಂಡು ಬರ್ತಾ ಇಲ್ಲ? ಇದೇ ಕಾರಣ. ಇಲ್ಲಿ ಸರ್ಕಾರಗಳು ಹೆಚ್ಚು ಜವಾಬ್ದಾರಿ ತಗೋಬೇಕು. ಮತ್ತೆ ಈ ಅಶ್ಲೀಲತೆ ವ್ಯಾಪಕವಾಗಿ ಹರಡ್ತಾ ಇದೆಯಲ್ಲ, ಅದಕ್ಕೂ ಕೂಡ ಕ್ರಮಗಳು ತಗೋಬೇಕು. ಈಗ ನಾವೊಂದ್ ನೋಡಿ, ಒಂದೇ ಲೈನು, ನಾವೆಲ್ಲ ಹೆಣ್ಮಕ್ಳಿಗೆ ಅಕ್ಕ ತಂದ್ರಿ ನಾವು ಕೈ ಮುಗಿದು ಹೇಳ್ಕೊಂತೇವೆ. ನಿಮ್ ಜೊತೆಗೆ ಇಡೀ ಕರ್ನಾಟಕದ ಜನತೆ ಇದೆ. ತಪ್ಪು ಎಲ್ಲರೂ ಮಾಡಿದ್ದಾರೆ, ನೀವು ಒಂದೇ ತಪ್ಪು ಮಾಡಿಲ್ಲ. ಬಟ್ ನೀವು ಒಂದು ಪಾಪ ಏನೋ ಅವನ ದುರುಪಯೋಗ ಪಡ್ಕೊಂಡಿದ್ದಾನೆ, ಹಂಗಾಗಿ ನಿಮ್ಗೆಲ್ಲ ಕೈ ಮುಗಿದು ಹೇಳ್ಕೊಂತ ಧೃತಿಗಡಬೇಡಿ, ಮುಂದೆ ಬನ್ನಿ. ಎಲ್ಲರೂ ನೀವೆಲ್ಲ ಮುಂದೆ ಬನ್ನಿ. ಯಾವುದೇ ತೊಂದರೆ ಆದ್ರೂ ನಮ್ಮ ತರ 100 ಜನ ಸಂಘಟನೆಗಳಿದ್ದಾರೆ, ಮಾಧ್ಯಮಗಳಿದೆ, ಎಲ್ಲ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ಎಲ್ಲಾ ತಾಯಂದ್ರು ಮುಂದೆ ಬನ್ನಿ, ನಿಮ್ಗೆಲ್ಲ ನಾವು ಬೆಂಬಲ ಕೊಡ್ತೇವೆ. ಇಂಥ ಒಬ್ಬನ್ನ ಕ್ರಿಮಿನ ನೀವು ಇವತ್ತು ಮುಂದೆ ಬರ್ದಂಗೆ ಬಿಟ್ರೆ ಈ ತರ ಸಾವಿರಾರು ಕ್ರಿಮಿಗಳು ರಾಜಕಾರಣಿಗಳು ಹುಟ್ಕೊಳ್ತವೆ. ದಯವಿಟ್ಟು ಇದನ್ನ ಈ ಕ್ರಿಮಿನ ಇಲ್ಲಿನೇ ಹೊಸಕಾಕಿ ಅಂತ ತಮ್ಮ ತಾಯಂದರಿಗೆಲ್ಲ ಬೇಡ್ಕೊಂತ ಇದ್ದಾನೆ. ಆಯ್ತು, ಹರಿಪ್ರಸಾದ್ ಅವರೇ ಏನ್ ಹೇಳ್ತೀರಿ? ಮೇಡಮ್, ಇಲ್ಲಿ ಸಂತ್ರಸ್ತರು ಅಥವಾ ಅಮಾಯಕರು ಹೆಣ್ಮಕ್ಳು ಈ ವಿಚಾರದಲ್ಲಿ ಪರಿಪುಷ್ಟವಾಗಿದ್ದಾರೆ. ಇವರಿಗೆ ನೈತಿಕ ಧೈರ್ಯ ತುಂಬತಕ್ಕಂತ ಮತ್ತು ಕಾನೂನಾತ್ಮಕ ನೆರವು ಕೊಡ್ತಕ್ಕಂತ ಇದರಲ್ಲಿ ಸ್ವಲ್ಪ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಕೂತ್ಕೊಂಡ ಕೆಲಸ ಮಾಡ್ತಾರೆ ಈ ಟೈಮಲ್ಲಿ. ಮತ್ತು ಈಗ ನಾವು ಮುರುಘಾ ಮಠದ ಪ್ರಕರಣ ನೋಡ್ತೀವಿ, ಅಲ್ಲಿ ಯಾರು ಪ್ರಾರಂಭದಲ್ಲಿ ದೂರ ಕೊಡ್ಲಿಕ್ಕೆ ಬರ್ಲಿಲ್ಲ. ಹೇಗಿರಲ್ಲ ಚಿಕ್ಕ ಮಕ್ಳು ಇರ್ತಕ್ಕಂಥ ವಿಚಾರ. ಇಲ್ಲಿ ಆ ಕೇಸ್ ಏನ್ ಅಷ್ಟು ಸ್ಟ್ರಾಂಗ್ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲೂ ಮನೆ ವಿರುದ್ಧನೇ ಆಗಿದೆ, ಸ್ವಾಮಿಗಳು ರಿಜೆಕ್ಟ್ ಆಯ್ತು ಅಂತಂದ್ರೆ ಕೆಲವು ಪ್ರಜ್ಞಾವಂತ ಆಯ್ತಾ NGOಗಳು ಇಂಥವ್ರು ಸಪೋರ್ಟ್ ಮಾಡ್ಬೇಕು. ಇಂಥ ಟೈಮಲ್ಲಿ ಹೋರಾಟ ಮಾಡ್ತಕ್ಕಂಥ ಕೆಲಸ. ಸುನಿಲ್ ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬರಬೇಕು ಅಂತ ಹೇಳಿದ್ರೆ, ಎಸ್ ಇಂಥ ಅನ್ಯಾಯ ಮಾಡೋದನ್ನು ಇಂಥ ಶಿಕ್ಷೆ ಆಗಿದೆ ಅನ್ನೋದಕ್ಕೆ ಏನಾದ್ರು ಒಂದು 2 ಉದಾಹರಣೆ ಕ್ವಿಕ್ ಆಗಿ. ಒಂದು ಆಸಾರಾಮ್ ಬಾಪು ಕೇಸ್, ರಾಮ್ ರಹೀಮ್ ಸಿಂಗ್ ಅನ್ನೋ ಪ್ರಕರಣ. ಅಲ್ಲೂ ಕೂಡ ಆಶ್ರಮಕ್ಕೆ ಬಂದಂತ ಎಷ್ಟೋ ಜನ ಮಹಿಳೆಯರ ಮೇಲೆ ಅತ್ಯಾಚಾರ ಆದಂತ ಪರಿಸ್ಥಿತಿ. ಸಿಬಿಐ ಇನ್ವೆಸ್ಟಿಗೇಷನ್ ಆಗುತ್ತೆ, ಅಲ್ಲೂ SIT ರಚನೆ ಆಗುತ್ತೆ. ಅಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಗಳು ಮಾಡುವಂತ ಕೆಲಸ, ಅವ್ರು ಕೊಡುವಂತ ಕಾನ್ಫಿಡೆನ್ಸ್, ಅವ್ರ ಮನೆಗೆ ಕೊಡುವಂತ ಪ್ರೊಟೆಕ್ಷನ್, ಅದ್ರ ಮೇಲೆ ಧೈರ್ಯ ಕೊನೆಯವರೆಗೂ ನಿಂತು ಹೇಳಿಕೆ ಕೊಡ್ತಾರೆ. ಅವರೆಲ್ಲರಿಗೂ ಲೈಫ್ ಇಂಪ್ರಿಸನ್ಮೆಂಟ್ ಆಗ್ತದೆ. ಹಾಗಾಗಿ ಪೊಲೀಸ್ ಅವರದ್ದು ಅತಿ ದೊಡ್ಡ ಜವಾಬ್ದಾರಿ ಇದೆ. ಕಾನೂನಾತ್ಮಕ ಕಾನೂನು ಕೂಡ ಅವ್ರ ಪರವಾಗಿ ನಿಲ್ಲುತ್ತೆ. ವಿಕ್ಟಿಮ್ಗಳು ಎಲ್ಲ ಮಹಿಳೆಯರು ಯಾರಿದ್ದಾರೋ ಅಟ್ಲೀಸ್ಟ್ ಯಾರು ಒಪ್ಪಿತವಾದಂತ ಸಂಬಂಧ ಇದೆಯೋ ಅದು ಬೇರೆ, ಬಟ್ ಬಲಾತ್ಕಾರದಿಂದ ಆಗಿರೋದು ಯಾವುದೇ ಮುಂದೆ ಬರಬೇಕು, ನಿಲ್ಬೇಕು. SIT ಅವರು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ, ಹೋರಾಟಗಾರರಿದ್ದಾರೆ, ಎಲ್ಲದೂ ಒಳ್ಳೇದಾಗ್ಲಿ ಅಂತ. ಯಾವುದೇ ಮುಲಾಜು
ನೋಡ್ಬಾರ್ದು, ಯಾವ ಒತ್ತಡಕ್ಕೆ ಮಣಿಬಾರ್ದು. ಮಣಿದಲೆ ಇದನ್ನ ತನಿಖೆ ಮಾಡಿದ್ರೆ ರೈಟ್. ಸುನಿಲ್ ಅವರು, ಶಿವಶಂಕರ್ ಅವರು, ರಾಘವೇಂದ್ರ ಅವರು, ನಿರ್ಮಲಾ ಅವರು, ಹರಿಪ್ರಸಾದ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನೋಡೋದ್ರಲ್ಲ, ಇವತ್ತು ನಾವು ಪ್ರಜ್ವಲ್ ರೇವಣ್ಣ ಕುರಿತಂತೆ ಮಾತಾಡಿದ್ವಿ. ಹಲವಾರು ಆಯಾಮಗಳು, ಯಾಕಂದರೆ ಪ್ರಶ್ನೆಗಳು ಅಷ್ಟು ಹುಟ್ಟಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಯಾರೋ ಅನ್ಯಾಯ ಮಾಡ್ತಾನೆ, ಅವನು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನುವಂತಹ ಈ ಸಮಾಜದ ವ್ಯವಸ್ಥೆ ಒಳಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಪ್ರತಿಯೊಬ್ಬ ಗೆಸ್ಟ್ ಕೂಡ ಹೇಳಿದ್ದು ಒಂದೇ, ಬನ್ನಿ ನೀವು ಹೆಣ್ಣುಮಕ್ಕಳ ಮುಂದೆ ನಿಮಗಾಗಿರುವಂಥ ಅನ್ಯಾಯವನ್ನು ಮುಕ್ತವಾಗಿ ಹೇಳ್ಕೊಳ್ಳಿ, ಯಾವುದಕ್ಕೂ ಧೃತಿಗೆಡಬೇಡಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಈ ವ್ಯವಸ್ಥೆ ನಿಮ್ಮ ಸಪೋರ್ಟಿಗೆ ಬರಬಹುದು ಅಂತ ಹೇಳ್ತಾ, ಅದೇ ಕಾನ್ಫಿಡೆನ್ಸಲ್ಲಿ ಅನ್ಯಾಯ ಮಾಡಿದವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ, ಕಾನೂನು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.